ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಮೇ 10ನೇ ತಾರೀಕು ಇವರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ. ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಜೊತೆಯಾಗಿ ಬಾಳ ಹಾಗೆ ಹರಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಶನಿವಾರ ರಾಮ ಬಂಟ ಹನುಮನ ವಾರ, ಅದೇ ರೀತಿ ವಿಶೇಷವಾಗಿ ಶನೀಶ್ವರನ ವಾರ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತೀರಿ ಆಂಜನೇಯ ಕೃಪಾ ಕಟಾಕ್ಷ ಇರಲಿ ಅಂತ ಕೇಳ್ಕೊಳ್ತಾ, ದಾವಣಗೆರೆ ನಗರದಲ್ಲಿ ಏನು ನಡೀತದೆ, ದಾವಣಗೆರೆ ಜಿಲ್ಲೆಯಲ್ಲಿ ನಡೀತದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ಏನು ನಡೀತದೆ, ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡಿದ ನಂತರ ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಮಸ್ತೆ ದಾವಣಗೆರೆ. ಹಲೋ ನಮಸ್ತೆ. ನಮಸ್ತೆ. ನಮಸ್ತೆ ಮಾ, ತಮ್ಮ ಹೆಸರು? ಶ್ರಾವಣಿ. ಹೇಗಿದ್ದೀರಿ ಪುಟ? ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ತಿಂಡಿ ಆಯ್ತಾ? ಹಾ ಆಯ್ತು. ಏನು ತಿಂಡಿ? ಇಡ್ಲಿ. ರವಾ ಇಡ್ಲಿನ, ಮಸಾಲೆ ಇಡ್ಲಿನ, ತಟ್ಟೆ ಇಡ್ಲಿನ? ಯಾವ ಇಡ್ಲಿ? ತಟ್ಟೆ ಇಡ್ಲಿನಾ? ಓಕೆ. ಇಡ್ಲಿಗೆ ಏನು ಕಾಂಬಿನೇಷನು? ಸಾಂಬಾರ ಚಟ್ನಿನಾ? ಎರಡು ಇದೆಯಾ? ಸೂಪರ್, ವೆರಿ ಗುಡ್. ಮಂಡೇ ನಮ್ಮ ಅಕ್ಕನ ಬರ್ತಡೇ ಇದೆ, ವಿಶ್ ಮಾಡ್ಬೇಕಿತ್ತು. ಓಕೆಪ್ಪ, ಒಂದು ಫೋಟೋ ಕಳಿಸ್ಕೊಡಿ, ಖಂಡಿತ ವಿಶ್ ಮಾಡೋಣ. ಅವ್ರ ಹೆಸರೇನು? ರಂಜಿತಾ. ಇದ್ದಾರಾ? ಓಕೆ. ಸೊ ನೀವು ಕೂಡ ವಿಶ್ ಮಾಡಿಬಿಡಿ. ನನ್ನ ಕಡೆಯಿಂದನೂ ಕೂಡ ರಂಜಿತಾ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತ ನಿಮ್ಮ ಓಕೆ. ಸೊ ರಂಜಿತಾ ಅವ್ರಿಗೆ ಭಗವಂತ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸ, ಉದ್ಯೋಗ ಕೊಟ್ಟು ಕಾಪಾಡಲಿ. ಓದ್ತಾ ಇದ್ದಾರಾ ಅಥವಾ ಜಾಬ್ ಮಾಡ್ತಿದ್ದಾರಾ? ಓದ್ತಾ ಇದ್ದಾರಾ ಇನ್ನು ಜಾಬ್ ಮಾಡ್ತಿದ್ದಾರಾ ಕೇಳಿದೆ? ಹೌದಾ? ಸೊ ಅವರ ಉದ್ಯೋಗದಲ್ಲಿ ಇನ್ನಷ್ಟು ಪ್ರಗತಿ ಸಿಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಅವ್ರಿಗೆ ನನ್ನ ಕಡೆಯಿಂದನೂ ಶುಭಾಶಯಗಳನ್ನು ತಿಳಿಸ್ಬಿಡಿಪ್ಪ. ಓಕೆ. ಓಕೆ, ಅವ್ರ ಹೆಸರೇನು? ಓಕೆ, ಋತ್ವಿಕ್ ರಾಜ್ ಅವ್ರಿಗೆ ನನ್ನ ಕಡೆಯಿಂದ ಹಾಯ್ ಹೇಳ್ತಾ ಇದ್ದೀನಿ. ಓಕೆ, ಗಾಡ್ ಬ್ಲೆಸ್ ಯು ಪುಟ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತಾ ಇರಿಪ್ಪ, ಒಳ್ಳೇದಾಗಲಿ, ಚೆನ್ನಾಗಿ ಓದ್ಕೊಳ್ಳಿ ಆಯಿತಾ? ಓಕೆ ಮಾ, ಥ್ಯಾಂಕ್ ಯು. ಸಾರಿ, ಋತ್ವಿಕ್ ರಾಜಾ? ಓಕೆ, ಋತ್ವಿಕ್ ರಾಜ್ ಬಹುಶಃ ನನ್ನ ನೋಡ್ತಾ ಇದ್ರೆ, ಕೇಳಿಸ್ಕೊಳ್ತಾ ಇದ್ರೆ ಅವ್ರಿಗೆ ಮತ್ತೊಮ್ಮೆ ಹಾಯ್ ಹೇಳ್ತಾ ಇದ್ದೀನಿ. ಓಕೆ. ಓಕೆ ಮಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ದಯಮಾಡಿ ಕರೆ ಮಾಡುವಾಗ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಲ್ಲಿ ಮತ್ತೆ ಕೇಳ್ಕೊಳ್ತಿದ್ದೀನಿ, ಟಿ ವಿ ವ್ಯಾಲ್ಯೂನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕರೆ ಮಾಡಿ. ಯಾಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ಈ ಕಾರ್ಯಕ್ರಮ ನಿಮ್ಮ ಟಿ ವಿ ಪರದ ಮೇಲೆ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ಸೊ ಟಿ ವಿ ನೋಡ್ತಾ ಮಾತಾಡಿದ್ರೂ ಪರವಾಗಿಲ್ಲ, ಮ್ಯೂಟ್ ಮಾಡಿ ಮಾತಾಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲಾಂದರೆ ವಾಯ್ಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ನಾನು ಇಲ್ಲಿ ಹೇಳ್ತಾ ಇರೋದು ನಿಮ್ಗೆ ಅಲ್ಲಿ ತಡವಾಗಿ ಕೇಳಿಸುತ್ತೆ, ನೀವು ಹೇಳೋದು ನನಗೆ ಇಲ್ಲಿ ಕೇಳಿಸ್ತಾ ಇರುತ್ತೆ. ಸೊ ಹಾಗಾಗಿ ಟಿ ವಿ ನೋಡ್ತಾ ಮಾತಾಡಬೇಡಿ, ಮಾತಾಡಿದ್ರೂ ಮ್ಯೂಟ್ ಮಾಡೋದನ್ನು ಮರಿಬೇಡಿ. ಅದರ ಜೊತೆಗೆ ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಂದ ಹೆಚ್ಚು ಸಮಯ ತೆಗೆದುಕೋಬೇಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಅವರಿಗೆ ಉತ್ತರ ಹೇಳೋಕ್ಕಾಗಲ್ಲ ಅಂಥೇಳಿ ಬೇಜಾರಾಗುತ್ತೆ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಯಾರಿಗೆ ಬೆಳಗ್ಗೆ ಈ ಕಾರ್ಯಕ್ರಮ ನೋಡಲಿಕ್ಕಾಗಲ್ಲ ಅವ್ರಿಗೋಸ್ಕರ ವಿಶೇಷವಾಗಿ ಈ ಕಾರ್ಯಕ್ರಮನ ಸಂಪೂರ್ಣವಾಗಿ ಮರುಪ್ರಸಾರವನ್ನು ಮಾಡ್ತೀವಿ. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ನೀವು ಅಲ್ಲಿ ಈ ಕಾರ್ಯಕ್ರಮ ನಿಮ್ಮ ಕುಟುಂಬದ ಜೊತೆ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ಯಾರಿಗೆ ಬೆಳಿಗ್ಗೆನೂ ಆಗೋದೇ ಇಲ್ಲ, ಕೆಲಸದ ಒತ್ತಡ, ಸಂಜೆನೂ ಆಗೋದೇ ಇಲ್ಲ, ಮನೆ ಅಡುಗೆ ಅದು ಇದು ಕೆಲಸದಲ್ಲಿ ಬ್ಯುಸಿ ಇರ್ತೀರಿ, ಅವರಿಗೋಸ್ಕರ ವಿಶೇಷವಾಗಿ ಕಾರ್ಯಕ್ರಮ ಸಾಯಂಕಾಲ ಅಥವಾ ಮಧ್ಯಾಹ್ನ ನಿಮಗೆ ಇಷ್ಟ ಆಗಿರ್ತಕ್ಕಂಥ ಸಮಯದಲ್ಲಿ ನೋಡಲಿಕ್ಕೋಸ್ಕರ ಯೂಟ್ಯೂಬಲ್ಲಿ ನಮಸ್ತೆ ದೇವನಗಿರಿ ಅಂತ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿರ್ತೀವಿ, ಅಲ್ಲಿ ನೋಡಿ ಅಂತ ಕೇಳ್ಕೊಳ್ತಾ ಒಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ನಮಸ್ತೆ. ಹೇಳಿ ಮಾ, ತಮ್ಮ ಹೆಸರು? ಪ್ರಿಯಾ ಅಂತ. ಪ್ರಿಯಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಪ್ರಿಯಾ ಅವರೇ? ದಾವಣಗೆರೆಯಿಂದ. ಹೇಳಿ ಮಾ, ಯಾಕಾದರೂ ಶುಭಾಶಯ ಹೇಳಬೇಕಾ? ಹೇಳ್ಬೇಕಿತ್ತು. ಹೇಳಿ. ಯಾರಿಗೆ? ನಮ್ಮ ಚಿಕ್ಕಪ್ಪಗೆ, ನಮ್ಮ ಚಿಕ್ಕಮ್ಮಗೆ. ಓಕೆ, ಏನು ಆ್ಯನಿವರ್ಸರಿನಾ? ಆ್ಯನಿವರ್ಸರಿ ಏನಿಲ್ಲ, ಬೆಳಗ್ಗೆ ಶುಭೋದಯ. ಓಕೆ. ಸೊ ಅವ್ರ ಹೆಸರು? ವೇದಾವತಿ ವೆಂಕಟೇಶ್. ಓಕೆ, ವೇದಾವತಿ ವೆಂಕಟೇಶ್ ಅವರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಹಾಯ್ ಹೇಳ್ತಾ ಇದ್ದೀನಿ ಮತ್ತು ಬೆಳಗಿನ ಶುಭೋದಯಗಳನ್ನ ಹೇಳ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀರಿ ಮೇಡಮ್ ತಾವು? ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ಏನು ಜಾಬ್ ಮಾಡಬೇಕು ಅಂತನಾ ಅಥವಾ ಏನಾದರೂ ಬೇರೆ ಪ್ಲಾನ್ ಇದೆಯಾ? ಬೇರೆ ಪ್ಲಾನ್ ಇದೆ. ಓಕೆ. ಸೊ ನಮ್ಮ ಜೊತೆ ಹೇಳ್ಬೋದಾ ನಿಮ್ಮ ಪ್ಲಾನ್ ಇದೆ ಏನಂತ?
ಇಲ್ಲ ಪ್ಲಾನ್ ಎಲ್ಲ ಸೀಕ್ರೆಟ್ ಆಗಿರುತ್ತೆ. ಓಹ್ ಸೀಕ್ರೆಟ್ ಆಗಿದೆಯಾ? ಓಕೆ ಓಕೆ, ಆಲ್ ದ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ಸೊ ನಿಮ್ಮ ಒಂದು ನಿರೀಕ್ಷೆಗಳೇನಿದೆ ಅದು ಸಾಕಾರಗೊಳ್ಳಿ. ಏನು ಮಾಡ್ತೀರಿ ಮೇಡಮ್ ಫ್ರೀ ಟೈಮಲ್ಲಿ? ಡ್ರಾಯಿಂಗ್ ಮಾಡ್ತೀನಿ. ಡ್ರಾಯಿಂಗ್ ಮತ್ತೇನಿಲ್ಲ. ಓಕೆ, ಆಲ್ ದ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ನಿಮ್ಮ ಹಾಬಿನೂ ಹಾಗೆ ಮುಂದುವರಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಕಾಲಿಂಗ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಒಂದು ಸಂಪೂರ್ಣ ಕಾರ್ಯಕ್ರಮ ಏನಿದೆ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗಿರುತ್ತೆ. ಅಲ್ಲಿ ನಿಮ್ಮ ಒಂದು ಫ್ರೀ ಟೈಮಲ್ಲಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕನ್ನಡದಲ್ಲೇ ಬರೆದು ತಿಳಿಸ್ಬೋದು. ಸೊ ಅಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ನಾನು ಕೇಳ್ಕೊಳ್ತಾ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಾ, ತಮ್ಮ ಹೆಸರು? ತೇಜಶ್ರೀ. ತೇಜಶ್ರೀ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಾವಣಗೆರೆ. ದಾವಣಗೆರೆ. ಓಕೆ, ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಿಮಗೆ ಹೇಳಬೇಕು. ಥ್ಯಾಂಕ್ ಯು ಮಾ. ಏನು ಓದ್ತಾ ಇದ್ದೀರಿ? 7th ಸ್ಟ್ಯಾಂಡರ್ಡ್. 7th ಸ್ಟ್ಯಾಂಡರ್ಡಾ? ಈ ವರ್ಷ 7th? ಎಸ್ ಸರ್. ಓಕೆ, ಸೊ ಹೇಗೆ ಇದೆ ಸ್ಟಡೀಸ್ ಎಲ್ಲ ಚೆನ್ನಾಗಿದೆಯಾ? ಎಸ್ ಸರ್. ಓಕೆ, ಏನು ಮಾಡ್ತಿದ್ದೀರಿ ಫ್ರೀ ಟೈಮಲ್ಲಿ? ರಜಾ ಅಲ್ವಾ ಇವಾಗ, ಏನು ಮಾಡ್ತಿದ್ದೀರಿ? ನಿಮ್ಮ ಕಾರ್ಯಕ್ರಮ ನೋಡ್ತಿದ್ದೀವಿ. ಹೌದಾ? ಓಕೆಪ್ಪ, ಗಾಡ್ ಬ್ಲೆಸ್ ಯು, ಒಳ್ಳೆಯದಾಗಲಿ. ಹೀಗೆ ಕಾರ್ಯಕ್ರಮ ನೋಡ್ತಾ ಇರಿ, ಆವಾಗ ಕರೆ ಮಾಡ್ತಾ ಇರಿ. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಟೇಕ್ ಕೇರ್, ಬಾಯ್. ಎಸ್ ವೀಕ್ಷಕರ, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಸೊ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇರತಕ್ಕಂಥ ಯುದ್ಧದ ಬಗ್ಗೆನೂ ಮಾತಾಡಲೇಬೇಕು. ಅದನ್ನು ಯುದ್ಧ ಅನ್ನಬೇಕಾ ಅಥವಾ ಯುದ್ಧದ ತಯಾರಿ ಅಂತ ಹೇಳಬೇಕಾ ಗೊತ್ತಿಲ್ಲ. ಸೊ ಒಟ್ಟಲ್ಲಿ ಸಿದ್ಧತೆಗಳಂತೂ ಈಗ ಎರಡೂ ಕಡೆಯಿಂದ ಆರಂಭ ಆದಂಗೆ ಇದೆ. ಸೊ ಒಂದಷ್ಟು ಸಿಚುವೇಶನ್ ಅಷ್ಟೇ ಏನೋ ಹೋಗ್ತಾ ಹೋಗ್ತಾ ಬಿಗಡಾಯಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬೇರೆ ಬೇರೆ ದೇಶಗಳು ಕೂಡ ಇದಕ್ಕೆ ಒಂದು ಕಡೆಯಿಂದ ತುಪ್ಪ ಸುರಿತಾ ಇದ್ದರೆ ಒಂದು ಕಡೆಯಿಂದ ಬೆಂಕಿ ಹಚ್ಚಿ ನೋಡುವಂಥ ಕೆಲಸಗಳು ಕೂಡ ನಡೀತಾ ಇದೆ. ಎನಿಹಾವ್, ಅದು ಅವರವರ ಒಂದು ರಾಜತಾಂತ್ರಿಕ ನಡೆ ಅಂತ ಹೇಳ್ಬೋದು. ಆದರೆ ಭಾರತ ಮಾತ್ರ ಎಲ್ಲ ಕಡೆಯಿಂದ ಸಶಕ್ತವಾಗಿದೆ. ಸೊ ಯಾರೇ ಪಾಕಿಸ್ತಾನದ ಸಪೋರ್ಟಾಗಿ ನಿಂತ್ಕೊಂಡ್ರೂ ಕೂಡ ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ಭಾರತಕ್ಕೆ ಇದ್ದೇ ಇದೆ ಅಂತ ಹೇಳ್ಬೋದು. ಸೊ ಭಾರತಕ್ಕೆ ಸಾಕಷ್ಟು ರಾಷ್ಟ್ರಗಳು ಬೆಂಬಲವನ್ನು ಸೂಚಿಸ್ತಾ ಇದ್ದಾವೆ. ಸಾಕಷ್ಟು ರಾಷ್ಟ್ರಗಳು ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಿದ್ದಾವೆ. ವಿಶ್ವದ ಅಮೇರಿಕಾ, ವಿಶ್ವ ದೊಡ್ಡಣ್ಣ ಅಂತಲೇ ಕರೆಸ್ಕೊಳ್ತಕ್ಕಂಥ ಅಮೇರಿಕಾ ಕೂಡ ನಾವು ಭಾರತದ ಜೊತೆಗಿದ್ದೀವಿ ಅಂತ ಹೇಳಿದ್ರೆ, ರಷ್ಯಾ ಕೂಡ ನೀವು ಭಾರತವನ್ನು ಎದುರಿಸಬೇಕು ಅಂದರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ಎದುರಿಸಬೇಕು ಅಂತ ಹೇಳಿ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಇದು ಭಾರತದ ಒಂದು ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಇಂಥ ಒಂದು ಅಲ್ಟ್ರಾ ಪವರನ್ನು ಹೊಂದಿರತಕ್ಕಂಥ ಭಾರತ ಯಾವ ರೀತಿಯ ಹೆಜ್ಜೆಯನ್ನಿಡುತ್ತೆ ಅಂಥೇಳಿ ಎಲ್ಲರೂ ಕೂಡ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಸೊ ಇವತ್ತು ನಾವು ಯಾವತ್ತಾಗಲಿ ಹತ್ತಿದ ಮೇಲೆ ಏಣೆಯನ್ನು ತುಳಿಬಾರ್ದು ಅಥವಾ ನದಿ ದಾಟಿದ ಮೇಲೆ ದೋಣಿಯನ್ನು ಮರಿಬಾರ್ದು ಅಂತ ಹೇಳ್ತಾರೆ. ಇವತ್ತು ಸಾಕಷ್ಟು ನಮ್ಮ ಮಿಷಲ್ಗಳು ಯಶಸ್ವಿ ಆಗ್ತಿದೆ ಅಂದರೆ ಅದರಿಂದ ಒಬ್ಬ ಅತ್ಯಂತ ಚಾಣಾಕ್ಷತನದ ವ್ಯಕ್ತಿ ಇದ್ದರು. ಈಗ ನಾವು ಅವ್ರನ್ನೆಲ್ಲ ಕಳ್ಕೊಂಡಿದ್ದೀವಿ, ಆದರೆ ಅವ್ರನ್ನ ನಾವು ನೆನೆಸ್ಕೊಳೋದೇ ಮರ್ತೋಗ್ಬಿಡ್ತೀವಿ. ಏಕೆಂದರೆ ಎಲ್ಲರೂ ಕೂಡ ಯಶಸ್ಸಿನ ಅಲೆಯಲ್ಲಿ ತೆಲ್ಲುವಾಗ ಅದ್ರ ಹಿಂದೆ ಬೇಸ್ಮೆಂಟ್ ಯಾರು ಹಾಕಿದ್ರು ಅನ್ನೋದು ಮರ್ತುಬಿಡ್ತೀವಿ. ಆದರೆ ಇಂಥ ಒಂದು S-400 ಅಂತ ಒಂದು ಪ್ರೌಡ್ ಡಿಫೆನ್ಸನ್ನು ಇಂಡಿಯನ್ ಏರ್ಫೋರ್ಸ್ಗೆ ಕೊಟ್ಟಂಥವರು ನಮ್ಮ ಒಬ್ಬ ರಾಜಕಾರಣಿ. ಆದರೆ ಇವತ್ತು ದುರದೃಷ್ಟವಶಾತ್ ಅವರು ನಮ್ಮ ಜೊತೆ ಇಲ್ಲದೆ ಇರ್ಬೋದು. ಆದರೆ ಅವ್ರು ನೀಡಿರ್ತಕ್ಕಂಥ ಒಂದು ಆ ನಿಖರವಾದ ಗುರಿ ಇಡ್ತಕ್ಕಂಥ S-400 ಅಂತಕ್ಕಂಥ ಏನು ವೆಪನ್ ಇದೇನಿದೆ ಅಲ್ಲ, ಅದು ಸಾಕಷ್ಟು ಚರ್ಚೆಯಲ್ಲಿದೆ. ಇಷ್ಟೊಂದು ನಿಖರವಾಗಿ ಹೇಗೆ ಗುರಿ ಇಡಲಿಕ್ಕೆ ಸಾಧ್ಯವಾಗತ್ತೆ, ಇದನ್ನು ಹೇಗೆ ನಮ್ಮ ಭಾರತದ ಸೇನೆಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಇಂಡಿಯನ್ ಏರ್ಫೋರ್ಸಿಗೆ ಹೇಗೆ ಇದನ್ನು ತರಲಾಯಿತು ಅಂತ ನೋಡೋದಾದರೆ, ಇದನ್ನು ಆಗಿನ ಒಂದು ಮಂತ್ರಿ ಆಗಿರ್ತಕ್ಕಂತಹ, ಈಗ ನಮ್ಮನ್ನೆಲ್ಲ ಆಗಲಿರ್ತಕ್ಕಂಥ ಗೋವಾದ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಮನೋಹರ್ ಪರ್ರಿಕರ್ ಅವರು ಈ ಡಿಫೆನ್ಸ್ ಅಂತಕ್ಕಂಥದ್ದು, ಈ ಒಂದು ಏರ್ ರೈಫಲ್ ಅಂತಕ್ಕಂಥದ್ದು ನಮಗೆ ಬೇಕೇ ಬೇಕು ಅಂಥೇಳಿ ಹಠ ಹಿಡಿದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಒಪ್ಪಿಗೆ ತೆಗೆದುಕೊಂಡು ಇದನ್ನು ನಮ್ಮ ಇಂಡಿಯನ್ ಏರ್ಫೋರ್ಸ್ಗೆ ಸೇರೋ ಹಾಗೆ ಮಾಡಿದ್ದು. ಸೊ ಈ ಸಂದರ್ಭಗಳಲ್ಲಿ ತುಂಬ ಜನ ಅವ್ರನ್ನ ಸ್ಮರಣೆ ಮಾಡೋದನ್ನು ಮರೆತು ಬಿಡ್ತಾರೆ. ಆದರೆ ನನಗಂತೂ ತುಂಬ ಖುಷಿ ಇದೆ, S-400 ಅಂತಕ್ಕಂಥ ಈ ಒಂದು ಪ್ರೌಡ್ ವೆಪನನ್ನು ಇಂಡಿಯನ್ ಏರ್ಫೋರ್ಸ್ಗೆ ಕೊಟ್ಟಿದ್ದು ಅಥವಾ ಕೊಡಮಾಡಿದ್ದು ನಮ್ಮ ದಿವಂಗತರಾಗಿರ್ತಕ್ಕಂಥ ಮನೋಹರ್ ಪರ್ರಿಕರ್ ಅವರು ಅಂತ ಹೇಳೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಅದೇ ರೀತಿ ಹಾವಿಗೆ ಎಷ್ಟೇ ನೀವು ಹಾಲು ಕೊಡ್ರಿ ಅದು ಮತ್ತು ವಿಷನೇ ಕಕ್ಕತ್ತೆ ಅನ್ನೋದಕ್ಕೆ ಇಲ್ಲಿ ಮತ್ತೊಂದು ಸಾರಿ ಪ್ರೂವ್ ಆಗಿದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು
ಮೊನ್ನೆ ಅರ್ಥವೇಕ್ನಲ್ಲಿ ಅಲ್ಲಿ ಬಡವರು ಆ ಮಕ್ಕಳಿಗೆ ತಿನ್ನೋದಕ್ಕೆ ಅನ್ನ ಇಲ್ಲ ಹಾಗೆ ಹೀಗೆ ಅಂದ್ಕೊಂಡು ಸಾಕಷ್ಟು ಸಮಸ್ಯೆ ಇತ್ತು. ಆ ದೇಶಕ್ಕೆ ಭಾರತದಿಂದ ಟ್ರಕ್ಗಟ್ಟಲೆ ಮೆಡಿಸಿನ್ಸ್ ತೊಗೊಂಡೋದ್ರು, ಟ್ರಕ್ಗಟ್ಟಲೆ ಆಹಾರಗಳನ್ನು ತೆಗೆದುಕೊಂಡೋದ್ರು. ಏನು ಸಾವಿರಾರು ಜನ ಸಿಬ್ಬಂದಿ ಹೋಗ್ಬಿಟ್ಟು ಅಲ್ಲೊಂದು ಸೇವೆಯನ್ನು ಮಾಡಿದ್ರು. ಆದರೆ ಇವತ್ತು ಆ ದೇಶ ಮತ್ತೆ ನಮ್ಮ ಬದ್ಧವೈರಿ ಪಾಕಿಸ್ತಾನ ಜೊತೆ ನಿಂತ್ಕೊಂಡು ನಮ್ಮ ಮೇಲೇ ಮದ್ದುಗುಂಡುಗಳನ್ನ ಹಾಕಲಿಕ್ಕೆ ಅವ್ರಿಗೆ ಸಹಾಯ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇದನ್ನು ಹಾವಿಗೆ ಹಾಲು ಕೊಟ್ಟರೆ ವಿಷ ಕಕ್ಕದೆ ಇನ್ನೇನು ಅದು ಅಮೃತ ಇಕ್ಕತ್ತ ಅಂತ ಹೇಳ್ತಾರಾ? ಎಸ್, ಯಾರಪ್ಪ ಈ ದೇಶ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು. ಎಸ್, ಅಫ್ಕೋರ್ಸ್ ಈ ದೇಶ ಇನ್ಯಾರೂ ಅಲ್ಲ, ನಾವು ಪ್ರೀತಿಯಿಂದ ಏನು ಔಷಧಿಗಳನ್ನ ಕೊಟ್ಟು ಕಾಪಾಡಿರ್ತಕ್ಕಂಥ ಟರ್ಕಿ ದೇಶ. ಸೊ ಈ ಟರ್ಕಿ ದೇಶದವರು ಇವತ್ತು ಮತ್ತೆ ಪಾಕಿಸ್ತಾನ ಜೊತೆ ನಿಂತುಕೊಂಡು ನಮ್ಮ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ. ಒಂದು ಸಂದರ್ಭದಲ್ಲಿ ಅರ್ಥಬೇಕಾದಾಗ ದೇಶನೇ ಮುಳುಗೋಗ್ತಾ ಇತ್ತು. ಭಾರತ ಹೋಗಿ ಕೈ ಹಿಡಿದಿದ್ದರೆ ಈ ದೇಶ ಆವಾಗಲೇ ನಿರ್ನಾಮ ಆಗೋಗ್ತಾ ಇತ್ತು. ಅಂಥ ದೇಶವನ್ನು ಕಾಪಾಡಿದ್ದಕ್ಕೋಸ್ಕರ ಇವತ್ತು ಇವರು ಮತ್ತೆ ಪಾಕಿಸ್ತಾನದ ಜೊತೆ ನಿಂತ್ಕೊಂಡು ಭಾರತಕ್ಕೆ ತಿರುಗಿ ಬಿದ್ದಿದ್ದಾರೆ. ಎಸ್, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋದರೆ ಪಾಕಿಸ್ತಾನದ 12 ನಗರಗಳ ಮೇಲೆ ಭಾರತ ಈಗ ಅಟ್ಯಾಕ್ ಮಾಡ್ತಾ ಇದೆ. ಅದ್ರ ಜೊತೆಗೆ ನಾಗರಿಕರು ಕೂಡ, ನಮ್ಮ ಭಾರತದ ನಾಗರಿಕರು ಕೂಡ ಸುರಕ್ಷಿತವಾಗಿರಬೇಕು, ಎಲ್ಲ ರೀತಿಯಿಂದ ಬೇರೆ ಬೇರೆ ಇದಾಗತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಗೋಪಿಕಾ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ. ಓಕೆ, ತಿಂಡಿ ಆಯಿತಾ ನಿಮ್ಮದು? ಆಯ್ತು. ಏನು ಮಾಡ್ತಾ ಇದ್ದೀರಿ? ಓದ್ತಾ ಇದ್ದೀರಾ? ಹೌಸ್ ವೈಫಾ? ಇಲ್ಲ, 9th ಸ್ಟ್ಯಾಂಡರ್ಡ್. 9th ಸ್ಟ್ಯಾಂಡರ್ಡಾ? ಓಕೆ, ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಿ ಪುಟ? ಮಧುಕೇಶ್ವರ ಸ್ಕೂಲ್. ಓಕೆ, ಸೊ ಏನಾಗಬೇಕಂತಿದ್ದೀರಿ ಮುಂದೆ? ಟೀಚರ್. ಟೀಚರಾ? ಹೌದು. ಓಕೆ, ಏನು ಟೀಚರ್ ಆಗಬೇಕು ಅಂತಿದ್ದೀರಿ? ಯಾವ ಸಬ್ಜೆಕ್ಟ್ ತುಂಬ ಇಷ್ಟ ನಿಮಗೆ? ಇಂಗ್ಲಿಷ್. ಕನ್ನಡ. ಕನ್ನಡನಾ? ಓಕೆ, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಸಾಮಾನ್ಯ ಮನುಷ್ಯನೊಬ್ಬನ ದೇಹದಲ್ಲಿ ಕೇವಲ ಒಂದೇ ಒಂದು ಇರುವ ಅಂಗ ಯಾವುದು ಅಂತ ಈ ಕೆಳಗಡೆಯಲ್ಲಿ, ಓಕೆನಾ? ಮೂತ್ರಪಿಂಡ, ಕಿವಿ, ಕಣ್ಣು, ಪಿತ್ತಜನಕಾಂಗ. ಪಿತೃಜನಕಾಂಗ. ಶೋರಾ? ಎಲ್ರಿಗೂ ಕಿವಿ ಕಣ್ಣು ಎರಡೆರಡು ಇರ್ತಾವಲ್ವಾ? ಮೂತ್ರಪಿಂಡ ಎಷ್ಟಿರುತ್ತೆ? ಒಂದು. ಹಾಂ, ಒಂದು. ಮತ್ತು ಪಿತ್ತಜನಕಾಂಗ ಅಂದರೆ? ಹಾಂ, ಕನ್ಫ್ಯೂಷನ್ನಾ? ಪಿತ್ತಜನಕಾಂಗನ ಮೂತ್ರಪಿಂಡನ ಅಂತೇಳಿ? ಮೂತ್ರಪಿಂಡ. ಮೂತ್ರಪಿಂಡನಾ? ಶೋರಾ? ಎಸ್, ಎನಿಹೌ ಮೂತ್ರಪಿಂಡ ಅಲ್ಲ, ಅದು ಆ್ಯಕ್ಚುಲಿ ಪಿತ್ತಜನಕಾಂಗನೇ ಸರಿಯಾಗಿರ್ತಕ್ಕಂಥ ಉತ್ತರ. ನಾನೇ ಕನ್ಫ್ಯೂಷನ್ ಮಾಡಿದೆ. ಎನಿಹೌ, ಥ್ಯಾಂಕ್ ಯು ಸೋ ಮಚ್ ಪುಟ, ಕರೆ ಮಾಡಿದ್ದಕ್ಕೆ. ಚೆನ್ನಾಗಿ ಓದಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಇಚ್ಛೆಯ ಪ್ರಕಾರ ಟೀಚರ್ ಆಗಿ, ಓಕೆನಾ? ಓಕೆಮ್ಮ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಮುಂದಿನ ಒಂದು ಕರೆಯನ್ನು ಸ್ವೀಕರಿಸೋದಕ್ಕಿಂತ ಮುಂಚೆ ಇನ್ನಷ್ಟು ವಿಚಾರಗಳನ್ನ ತಿಳಿಸ್ತೀನಿ. ಮತ್ತೊಂದು ಪ್ರಶ್ನೆಯನ್ನು ಕೂಡ ನೋಡೋಣ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್, ಅಂಬಿಕಾ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಅಂಬಿಕಾ ಸರ್. ಅಂಬಿಕಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ದಾವಣಗೆರೆ ಸರ್, ಗಾಂಧಿನಗರ. ನೆನ್ನೆ ಫೋನ್ ಮಾಡಿದ್ದೆ. ಹಾಂ, ಹೇಳಿ. ಹೇಗಿದ್ದೀರಿ? ತಿಂಡಿ ಆಯಿತಾ? ಹಾಂ ಸರ್, ಆಯ್ತು. ನಿಮ್ದು ಆಯ್ತಾ? ಇಲ್ಲ, ಮಾಡಬೇಕು. ಫೋಟೋ ಕಳಿಸಿದ್ದೀರಾ? ಇಲ್ಲ ಸರ್, ಅದು ನಾನು ಸಾಟರ್ಡೆ ಸಂಡೇ ಇರುತ್ತೋ ಇಲ್ಲ ಅಂತ ನಾನು ಕಳಿಸ್ಲಿಲ್ಲ. ಓಕೆ, ಇವಾಗ ಕಳಿಸ್ಕೊಡಿ. ಇನ್ನೇನು ಮಂಡೇ ಪ್ರಸಾರ ಮಾಡ್ತೀನಿ. ನಾಳೆ ಕಾರ್ಯಕ್ರಮ ಇರೋಲ್ಲ. ಹಾಂ ಸರ್, ಮಂಡೇ ಪ್ರಸಾರ ಮಾಡೋಣ. ನಾನು ಸಾಟರ್ಡೆ, ಮಂಡೇ ಟು ಫ್ರೈಡೆ ಅಷ್ಟೇ ಅಂತ ಮಾಡಿದ್ದೆ. ಓಕೆ, ಇಲ್ಲ ಸಾಟರ್ಡೇವರೆಗೂ ಇರುತ್ತೆ. ಏನೋ ಇದೆ, ನಾನು ನೋಡಲಿಲ್ಲ. ಕಳಿಸ್ಕೊಡ್ತೀನಿ ಇವತ್ತು. ಆಮೇಲೆ ಇನ್ನೊಂದು ನಮ್ಮ ಅಕ್ಕನ ಮಗಳದ್ದು ಸೋಮವಾರ ಇದೆ, ಎರಡನ್ನೂ ಕಳಿಸ್ಕೊಡ್ತೀನಿ. ಅವ್ರದ್ದು ಸೋಮವಾರ ಬರ್ಡೇ ಇದೆ. ಓಕೆ, ಅವ್ರ ಹೆಸರು? ಮೇನಕ ಪ್ರಿಯ ಅಂತ ಹೇಳ್ಬಿಟ್ಟು. ಓಕೆ, ಸೊ ಕಳಿಸ್ಕೊಡ್ತೀನಿ. ಅವ್ರದ್ದು, ಇವ್ ನಂದನ್ ಕುಮಾರ್ದು ಇಬ್ಬರದು ಫೋಟೋ ಕಳಿಸ್ಕೊಡ್ತೀನಿ. ಕಳಿಸಿ. ಮೇನಕಾ ಪ್ರಿಯ ಅವ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಬರ್ಡೇ ವಿಶಸ್ಸನ್ನು ತಿಳಿಸೋಣ. ಸರ್, ಇವತ್ತು ಅದೇ ನಮ್ಮ ಅಳಿಯನ್ ಬರ್ಡೇ ಇದೆ, ನಂದನ್. ಓಕೆ, ನಂದನ್ ಅವ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಬರ್ಡೇ ವಿಶಸ್ಸನ್ನು ಇವತ್ತೇ ಇದೆಯಾ? ಓಕೆ, ನಂದನ್ ಅವ್ರಿಗೂ ಕೂಡ ಇವತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಆ ಭಗವಂತ ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸ, ಉದ್ಯೋಗ ಕೊಟ್ಟು ಕಾಪಾಡಲಿಮ್ಮ. ಸರ್, ಥ್ಯಾಂಕ್ ಯು. ನೀವು ಕೂಡ ಒಂದ್ಸಲ ವಿಶ್ ಮಾಡಿಬಿಡಿ. ನಂದನ್ ಅವ್ರು ಕೇಳಿಸ್ಕೊಳ್ತಿದ್ರೆ.
ಹಾ ಸರ್ ಟಿವಿ ನೋಡ್ತಿದ್ದಾನೆ ಅವನು ಆಲ್ರೆಡಿ. ಹೌದಾ, ಓಕೆ ಓಕೆ, ವಿಶ್ ಮಾಡಿಬಿಡಿ ನಮ್ಮ ಮೂಲಕನೂ ಒಂದ್ಸಲ ವಿಶಿಂಗ್ ಆಗಲಿ. ಐ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ನಂದನ್. ಗಾಡ್ ಬ್ಲೆಸ್ ಯು. ಓಕೆ ಮಾ. ಸೊ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹಾ ಸರ್ ಕೇಳಿ. ಓಕೆ. ಸಾಮಾನ್ಯವಾಗಿ ಇಲ್ಲಿನ ಯಾವುದರ ಮೇಲೆ ಟೆನ್ನಿಸ್ ಆಟವನ್ನು ಆಡುತ್ತಾರೆ ಅಂತ? ಆಪ್ಷನ್ಸ್ ಇದೆ ಸರ್. ಆಪ್ಷನ್ಸು ಲೋಹ, ಮಂಜು, ಹುಲ್ಲು, ಗಾಜು. ಲೋಹ ಇರ್ಬೋದು ಸರ್. ಲೋಹನಾ? ಓಕೆ, ಅನಂತರ ನಾನೇ ಸರಿಯಾಗಿರ್ತಕ್ಕಂಥ ಉತ್ತರ ಏನು ಅಂತ ಹೇಳ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಫೋಟೋಸ್ ಕಳಿಸ್ಕೊಡಿ, ಎಲ್ಲ ಫೋಟೋ ಇದೇ ನಂಬರ್ಗೆ ಕಳಿಸ್ಬೇಕಾ ಸರ್? ಹಾಂ, ಇದೇ ನಂಬರಿಗೆ ಕಳಿಸ್ಕೊಡಿ. ಫೋಟೋಸ್ ಜೊತೆ ಡೀಟೇಲ್ಸ್ ಹಾಕೋದನ್ನು ಮರಿಬೇಡಿ, ಯಾರ ಹೆಸರು ಯಾರ್ದು ಡೇಟ್ ಆಫ್ ಬರ್ತು ಅಂತ ಹೇಳಿ. ಹಾಂ ಸರ್, ಸರಿ ಸರ್. ಓಕೆನಾ? ಸೊ ಸೋಮವಾರ ಖಂಡಿತ ಪ್ರಸಾರ ಮಾಡ್ತೀನಿಮ್ಮ. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದಗಳಮ್ಮ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತು ಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಹುಟ್ಟುಹಬ್ಬ. ಸೊ ಸಾಕಷ್ಟು ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಶಬ್ದಗಳು ನಿಲ್ಕೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡ್ತಾ ಆ ವಿಚಾರವನ್ನು ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ಸರ್ ಮಾಲ್ತೇಶ್ ಅಂತೇಳಿ. ಮಾಲ್ತೇಶ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್? ಸರ್ ದಾವಣಗೆರೆ ಡಿಸ್ಟಿಕ್ ಹರಿಹರ ತಾಲೂಕಿಂದ. ದಾವಣಗೆರೆ ಡಿಸ್ಟ್ರಿಕ್ಟ್ ಹರಿಹರ ತಾಲೂಕಿಂದ. ಓಕೆ, ಹೇಳಿ ಸರ್. ಸರ್ ಇವತ್ತು ಕರ್ನಾಟಕ ರಾಜ್ಯದ ಜನತೆಗೆ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು. ತಮಗೂ ಕೂಡ ಸರಿ, ಖಂಡಿತ ಅದೇ ವಿಚಾರವನ್ನು ಮಾತಾಡ್ತಾ ಇದ್ದೆ ನಾನು. ಕರೆಕ್ಟ್ ಸರ್, ನಾನು ವಾಚ್ ಮಾಡ್ತಾ ಇದ್ದೆ. ಓಕೆ ಓಕೆ, ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಹೇಮರೆಡ್ಡಿ ಮಲ್ಲಮ್ಮ ಅವ್ರ ಬಗ್ಗೆ? ಸರ್ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರು ಒಂದು ಉನ್ನತವಾದ ಮನೆತನದಲ್ಲಿ ಹುಟ್ಟಿ ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಬೀಜ ಬಿದ್ದಿದ್ದಲ್ಲ ಹಸಿದು ಬಂದ ಜಂಗಮರಿಗೆ ಇದು ಬೀಜವನ್ನು ಬಿತ್ತಿ ಅಲ್ಲಿ ಬೀಜವನ್ನು ನೀಡಿ ಹಸಿದು ಬಂದ ಜಂಗಮರಿಗೆ ಬೀಜವನ್ನು ನೀಡಿ ಮಳಲನ್ನ ಬಿತ್ತಿ ಬೆಳೆ ಬೆಳೆದಂತಹ ಮಹಾನ್ ಶರಣ ಯಾರಾದ್ರೂ ಇವತ್ತು ಎದರ ಅಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮನವರು. ಹೌದು ಹೌದು ಸರ್, ಖಂಡಿತ ಖಂಡಿತ. ಸೊ ಸಾಕಷ್ಟು ಜನರಿಗೆ ಅನ್ನದಾತೆ ಅಂತ ಹೇಳ್ಬೋದು ಅಲ್ವಾ? ಹೌದು ಸರ್, ಹೌದು ಸರ್, ಅನ್ನದಾತೆ. ಆಮೇಲೆ ಕಾಯಕ ನಿಷ್ಠೆನೂ ಕೂಡ ಅವಳದಿದೆ. ಇವತ್ತು ಹಸಿದು ಬಂದಿರ್ತಕ್ಕಂಥ ಜಂಗಮರಿಗೆ ಬಿತ್ತಕ್ಕಂಥ ಬೀಜವನ್ನು ನೀಡಿದಾಳಂತಂದ್ರೆ ಇವತ್ತು ಎಲ್ಲರ ಹಸಿವನ್ನು ನೀಗ್ಸಕ್ಕಂತ ಭಾವನೆ ಅವಳಲ್ಲಿತ್ತು ಮಲ್ಲಮ್ಮನಲ್ಲಿ. ಹೌದು ಹೌದು ಹೌದು. ಸೊ ಅಂತರ್ನ ಇತ್ತೀಚಿನ ದಿನಗಳಲ್ಲಿ ಅಥವಾ ನಮ್ಮ ಈ ಕಲಿಯುಗದಲ್ಲಿ ನೋಡೋಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಳ್ತೀನಿ. ಏನ್ ಅನಿಸ್ತದೆ ಸರ್? ಸರ್ ಏನಾಗಿದೆ ಅಂತಂದ್ರೆ ಇವತ್ತಿನ ಜಾಗತೀಕರಣ, ಮೊಬೈಲು, ನೆಟ್, ಗೂಗಲ್ಲು, ಇಂಟರ್ನೆಟ್ಗಳು, ಕಂಪ್ಯೂಟರ್ಗಳು ಇವೆಲ್ಲ ಇವೆಲ್ಲ ಬಂದಾಗಿಂದ ಇಂಥ ಇತಿಹಾಸಕಾರರ ಇವತ್ತು ಶಿವಶರಣರ ಆಮೇಲೆ ಈ ದೇಶಕ್ಕೋಸ್ಕರ ಹೋರಾಡಿದಂತಹ ದೇಶ ಪ್ರೇಮಿಗಳ ಜೀವನ ಚರಿತ್ರೆಯನ್ನು ನಾವು ಇವತ್ತು ಮರಿತಾ ಇದ್ದೇವೆ. ನಿಜ ಸರ್, ನಿಜ. ಎಲ್ಲೋ ಒಂದು ಕಡೆ ಈ ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಸಂಬಂಧಗಳನ್ನ ಕೂಡ ದೂರ ಮಾಡ್ತವೆ ಅಂತ ಅನ್ಸುತ್ತೆ ಅಲ್ವಾ ಸರ್? ಸರ್ 100% ಸತ್ಯ. ಇವತ್ತು ತಂದೆ ತಾಯಿ ಭಾರತದಾಗಿದ್ರೆ ಇವತ್ತು ಮಕ್ಕಳು ಪ್ರೀತಿಯಿಂದ ಕಣ್ಕಂಡಂತ ಮಕ್ಕಳು ಇವತ್ತು ವಿದೇಶದಲ್ಲಿದ್ದಾರೆ. ಹೌದು. ಅವರಿಗೆ ಅಭಿನವ ಸಂಬಂಧಗಳೇ ಇಲ್ಲ. ನಿಜ ಸರ್. ಇವತ್ತು ಎಷ್ಟೋ ಜನ ಇವತ್ತು ತಂದೆ ತಾಯಿಗಳನ್ನ ಅನಾಥಾಶ್ರಮದಲ್ಲಿ ಬಿಡ್ತಾ ಇದಾರೆ, ವೃದ್ಧಾಶ್ರಮದಲ್ಲಿ ಬಿಡ್ತಾ ಇದಾರೆ. ಹೌದು. ಟೆಕ್ನಾಲಜಿ ಅಂತಕ್ಕಂಥದ್ದು ಒಳ್ಳೇದಕ್ಕೆ ಬಳಸ್ಕೊಂಡ್ರೆ ಒಳ್ಳೇದು, ಕೆಟ್ಟದಕ್ಕೆ ಬಳಸ್ಕೊಂಡ್ರೆ ತೀರಾ ಕೆಟ್ಟದ್ದು ಅಲ್ವಾ? ಸತ್ಯ ಸರ್, ಸತ್ಯ. ಸೊ ನಾವು ಸಾಧನೆ ಮಾಡೋದಕ್ಕೆ ಹೊರಟ್ರೆ ಟೆಕ್ನಾಲಜಿಯಿಂದ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಸರ್. ಆದರೆ ಅದೇ ರೀತಿ ನಾವು ಸಂಬಂಧಗಳನ್ನು ದೂರ ತಳ್ತಾ ಹೋದರೆ, ಒಂದು ದುಡ್ಡಿನ ವ್ಯಾಮೋಹದಿಂದ ಬಿದ್ದರೆ ಈ ಟೆಕ್ನಾಲಜಿ ನಮ್ಮನ್ನು ಅಧೋಗತಿಗೆ ತಳ್ಳಿಬಿಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸರ್. 100% ಸತ್ಯ ಸರ್ ಅಲ್ವಾ? ಹೌದು ಸರ್, ಹೌದು. ಸೊ ಇವತ್ತು ಮೊದಲೆಲ್ಲ ನಮಗೆಲ್ಲ ರಜಾ ಬಂದಾಗ ನಾವು ಅಜ್ಜಿ ಮನೆಗೆ ಆಟ ಆಡಕ್ಕೆ ಹೋಗ್ತಾ ಇದ್ವಿ, ರಜಾ ಎಲ್ಲ ಕಳಿದ್ಯಾಕೆ ಹೋಗ್ತಾ ಇದ್ವಿ. ಹೌದು ಸರ್. ಇವತ್ತು ಆ ಒಂದು ಬಾಂಧವ್ಯನೇ ಇಲ್ಲ. ಎಲ್ಲರೂ ಕೂಡ ಮಕ್ಕಳಿಗೆ ರಜಾ ಬಂದರೂ ಕೂಡ ಮತ್ತೆ ಆ ಏನೋ ಸಮ್ಮರ್ ಕ್ಯಾಂಪಿಗೆ ಹಾಕ್ತಕ್ಕಂಥದ್ದು, ಸ್ಪೋರ್ಟ್ಸ್ಗಳಿಗೆ ಹಾಕ್ತಕ್ಕಂಥದ್ದು, ಒಟ್ಟು ಮಕ್ಕಳಲ್ಲಿ ಆ ಅಜ್ಜ ಅಜ್ಜಿ ಅನ್ನೋ ಪ್ರೀತಿ ಬಾಂಧವ್ಯನೇ ಹೋಗ್ತಾ ಇದೆ. ಸತ್ಯ ಸರ್, 100% ಸತ್ಯ ಸರ್. ಓಕೆ. ಸೊ ಇದು ಬದಲಾಗಬೇಕು ಅಂದರೆ ಏನಾಗಬೇಕು ಅಂತ ಅನಿಸುತ್ತೆ ಸರ್ ನಿಮಗೆ? ಪೇರೆಂಟ್ಸ್ ಮನಸ್ಥಿತಿ ಬದಲಾಗಬೇಕಾ ಅಥವಾ ಮಕ್ಕಳೇ ಬದಲಾಗಬೇಕಾ ಸರ್? ಇಲ್ಲಿ ಮುಖ್ಯವಾಗಿ ಮೊದಲು ಪೇರೆಂಟ್ಸ್ನ ಮನಸ್ಥಿತಿ ಬದಲಾಗಬೇಕಾಗಿದೆ ಸರ್. ಇವತ್ತು ಪೇರೆಂಟ್ಸ್ನ ಮನಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ, ಇವತ್ತು ನನ್ನ ಮಗ ಓದ್ಲಿ,
100ಕ್ಕೆ 100 ರ್ಯಾಂಕಿಂಗ್ ಬರ್ಲಿ, ಹ್ಮ್ ಒಬ್ಬ ಡಾಕ್ಟರ್ ಆಗ್ಲಿ, ಒಬ್ಬ ಇಂಜಿನಿಯರ್ ಆಗ್ಲಿ, ಒಬ್ಬ ಮತ್ತೇನೋ ಆಗ್ಲಿ ಅಂತಕ್ಕಂಥ ಕನಸನ್ನು ಕಾಣ್ತಾ ಇದಾರೆ. ಹೌದು. ಅದಕ್ಕಿಂತ ಮೊದಲ ಫಸ್ಟ್ ನನ್ನ ಮಗ ಒಬ್ಬ ಉತ್ತಮ ಈ ದೇಶದ ಪ್ರಜೆ ಆಗ್ಲಿ, ಹ್ಮ್ ಒಬ್ಬ ಒಳ್ಳೆಯ ಸಂಸ್ಕೃತ ಮಗನಾಗ್ಲಿ ಅಂತಕ್ಕಂಥ ಭಾವನೆ ಇಲ್ಲ, ಯಾರಲ್ಲೂ ಇಲ್ಲ ಅಲ್ವಾ ಅದು? ಸತ್ಯ ಸರ್, ಸತ್ಯ. ಯಾರಲ್ಲೂ ಇಲ್ಲ. ಇವತ್ತು ಕೇವಲ ಬರೀ ಸರ್ಟಿಫಿಕೇಟ್ಗೋಸ್ಕರ ಮಕ್ಕಳನ್ನ ಬೆಳೆಸತಕ್ಕಂಥದ್ದಾಗಿದೆ ಇವತ್ತು. ಹ್ಮ್ ವಿಪರ್ಯಾಸ ಅಂದ್ರೆ ನೀವು ಕೂಡ ಓದಿದಿರಿ, ನಾನು ಕೂಡ ಓದಿದ್ದೀನಿ. ಒಂದು ಹಂತಕ್ಕೆ ಬಂದ್ಮೇಲೆ ಯಾರು ನೀನು SSLC ಎಷ್ಟು ಮಾರ್ಕ್ಸ್ ತಗೊಂಡೆ, PUC ಎಷ್ಟು ಮಾರ್ಕ್ಸ್ ತಗೊಂಡೆ, ಡಿಗ್ರಿಲಿ ಏನು ಮಾಡಿದೆ ಯಾರು ಕೇಳಲ್ಲ ಅಲ್ವಾ? ಹೌದು ಸರ್, ಹೌದು. ನೀನೀಗ ಹೆಂಗಿದ್ಯಾ, ಏನು ಮನುಷ್ಯ ಆಗಿದೆಯಾ ಅಷ್ಟೇ ಮ್ಯಾಟ್ರ್ ಆಗತ್ತೆ. ಸರ್, ಏನ್ ಮಾಡ್ತಾ ಇದೀಯಾ, ನಿನ್ ಮಂತ್ಲಿ ಸ್ಯಾಲ್ರಿ ಏನಿದೆ ಅಷ್ಟೇ. ನೀನ್ ಆರೋಗ್ಯವಾಗಿದೀಯಾ, ನಿಮ್ ತಂದೆ ತಾಯಿ ಚೆನ್ನಾಗದಾರ, ಯಾವುದು ಮ್ಯಾಟ್ರ್ ಆಗಲ್ಲ, ಯಾವ್ದು ಮ್ಯಾಟ್ರೇ ಇಲ್ಲ ಅಲ್ವಾ? ಸರಿ ಸರ್. ಸೊ ಆದರೂ ಕೂಡ ಈ ಪೇರೆಂಟ್ಸ್ ಆಗಿರೋರು, ಈ ಪೋಷಕರು ಈ ಅಂಕಗಳಿಂದ ಬಿದ್ದು ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಅವ್ರ ಜೊತೆ ಕಳೆಯೋದನ್ನ ಮಿಸ್ ಮಾಡ್ಕೊಳ್ತಾರೆ. ಹೌದು ಸರ್, ಹೌದು. ಅದ್ರ ಜೊತೆಗೆ ಅವ್ರ ಅಪ್ಪ ಅಮ್ಮ ಜೊತೆ, ಅಜ್ಜ ಅಜ್ಜಿ ಜೊತೆ ಸಮಯ ಕಳೆಯೋಕ್ಕೂ ಆ ಮಕ್ಳಿಗೆ ಬಿಡಲ್ಲ. ಆಗ್ತಲ್ಲ ಸರ್, ಆಗ್ತಲ್ಲ. ಸೊ ಎಲ್ಲ ವಿಪರ್ಯಾಸ ಸರ್, ತುಂಬ ಬೇಜಾರಾಗತ್ತೆ. ಬಹಳ ಬೇಜಾರಾಗುತ್ತೆ ಸರ್. ಎಸ್. ಸೊ ಇನ್ನಾದರೂ ಆ ಪೋಷಕರು ಎಲ್ಲರೂ ಒಂಚೂರು ಅರ್ಥ ಮಾಡಿಕೊಂಡು ಅಟ್ಲೀಸ್ಟ್ ಈ ರಜಾ ದಿನಗಳನ್ನು ಮೊಮ್ಮಕ್ಕಳನ್ನ ಅಜ್ಜ ಅಜ್ಜಿ ಜೊತೆ ಆಟ ಆಡಕ್ಕೆ ಬಿಡಲಿ ಅಲ್ವಾ? ಹೌದು ಸರ್, ಹೌದು ಹೌದು ಹೌದು. ಎಸ್. ಮತ್ತೆ ಶುಭಾಶಯ ಹೇಳಬೇಕಾ ಸರ್? ಸರ್ ಏನಿಲ್ಲ, ಇವತ್ತು ಯಾರು ಹುಟ್ಟಿದ ಹಬ್ಬ ಇದೆಯಾ ಅವರೆಲ್ಲರಿಗೂ ಕೂಡ ಶುಭಾಶಯಗಳು. ಎಸ್ ಸರ್. ಆಮೇಲೆ ಯಾರಿಗೆ ಇವತ್ತಿನ ದಿನ ಯಾರು ಮದುವೆ ಆಗಿದೆಯಾ ಅವರಿಗೂ ಕೂಡ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಶೋರ್ ಸರ್, ಶೋರ್. ನಿಮ್ಮ ಕಡೆ ಇದಕ್ಕಿಂತ ಮುಂಚಿತವಾಗಿ ನೀವು ಒಂದು ಕ್ವಶನ್ ಕೇಳಿದ್ರಿ, ಆ ಕ್ವಶನ್ ಅನ್ನು ರಿಪ್ಲೈ ಮಾಡ್ತೀರಾ? ಖಂಡಿತ ಸರ್, ಹೇಳ್ತೀನಿ. ಹ್ಞೂ ಸರ್. ಆ್ಯಕ್ಚುಲಿ ನಾನು 2 ಪ್ರಶ್ನೆಗೂ ಸರಿ ಉತ್ತರ ಸಿಕ್ತು. 3ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಈಗ. ಇವುಗಳಲ್ಲಿ 2ನೇ ಪ್ರಶ್ನೆಗೆ ಸರಿ ಉತ್ತರ ಬಂದಿಲ್ಲ. ಸಾಮಾನ್ಯವಾಗಿ ಇಲ್ಲಿನ ಯಾವುದರ ಮೇಲೆ ಟೆನ್ನಿಸ್ ಆಟವನ್ನು ಆಡುತ್ತಾರೆ ಅಂತ ಹೇಳಿ. ಸರ್ ಆಪ್ಷನ್ ಸರ್? ಆಪ್ಷನ್ಸು ಲೋಹ, ಹ್ಞೂ ಸರ್, ಮಂಜು, ಹ್ಞೂ ಸರ್, ಹುಲ್ಲು, ಹ್ಞೂ ಸರ್, ಗಾಜು. ಸರ್ ಹುಲ್ಲು. ಹುಲ್ಲುನಾ? ಹ್ಞೂ ಸರ್. ಶೋರಾ? ಶೂರ್ ಸರ್, 100%. ಮಂಜು ಅಥವಾ ಗಾಜಿನ ಮೇಲೆ ಆಡಲ್ವಾ? ಅಲ್ಲ ಸರ್, ಅಲ್ಲ, ಮಂಜಿನ ಮೇಲೆ ಆಟ ಆಡ್ಲಿಕ್ಕೆ ಆಗಲ್ಲ. ಓಕೆ. ಎಸ್ ಸರ್, ಹುಲ್ಲು ಸರಿಯಾಗಿರ್ತಕ್ಕಂಥ ಉತ್ತರ. ಹ್ಞೂ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇವಾಗ ಮಂಜು ಮತ್ತು ಗಾಜಿನ ಮೇಲೂ ಕೂಡ ಟೆನ್ನಿಸ್ ಆಡ್ತಕ್ಕಂಥ ಒಂದು ಆಲ್ರೆಡಿ ಕ್ರೇಜ್ ಶುರುವಾಗಿದೆ. ಬಟ್ ಇದು ಇಲ್ಲ, ವಿದೇಶದಲ್ಲಿ ಶುರುವಾಗಿದೆ. ಸರ್ ನಾನು ಹೇಳಿದ್ರೆ ನಮ್ಮ ದೇಶದಲ್ಲಿ. ಎಸ್, ಖಂಡಿತ ಸರ್. ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗಲಿ ಸರ್, ನಮಸ್ಕಾರ. ಸರ್ ಇನ್ನೊಂದು ಸರ್, ನಿನ್ನೆ ಒಂದು ವಿಡಿಯೋ ಕಳಿಸಿದ್ವಿ ನಾವು. ಸರ್ ಪ್ರಸಾರ ಮಾಡ್ತೀವಿ, ಅದೇ ದೇವಸ್ಥಾನ ಓಪನಿಂಗ್ ಇಂದಲ್ವಾ? 100% ಸರ್. ಖಂಡಿತ. ಸರ್ ಬಂತು ಸರ್, ಅದೇ ಇದೆ ಈಗ. ಎಸ್ ಸರ್, ಬರ್ತಾ ಇದೆ ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಎಸ್ ಸರ್. ಸರ್ ದೇವಸ್ಥಾನದ ಬಗ್ಗೆ ಹೇಳಿ ಸರ್, ಏನೇನು ಪ್ಲಾನಿಂಗ್ ಇದೆ ಇದ್ರ ಬಗ್ಗೆ ಒಂಚೂರು? ಸರ್ ವೀರಭದ್ರೇಶ್ವರ ದೇವಸ್ಥಾನ ಪೂರ್ವದಿಂದಲೇ ಇತ್ತು. ಹಾ, ಸುಮಾರು 2 ತಲೆಮಾರುಗಳ ದೇವಸ್ಥಾನ ಅದು. ಓಹೋ, ಓಕೆ. ಅದು ಸರ್ ಬಹಳ ಹಳೇದಾಗಿ ಡೆಮಾಲಿಷ್ ಹಂತಕ್ಕೆ ಬಂತು ಸರ್ ಅದು. ಅದನ್ನ ತೆಗೆದು ಈಗ ಮತ್ತೆ ಪುನಃ ಹೊಸ ಕಟ್ಟಡವನ್ನ ನಿರ್ಮಿಸ್ಬೇಕಂತಂದೇಳಿ ಎಲ್ಲ ಗ್ರಾಮಸ್ಥರ ತೀರ್ಮಾನ ತಗೊಂಡು ಮಾಡ್ತದ ಸರ್. ಓಕೆ. ಎಷ್ಟು ದೊಡ್ಡದಾಗತ್ತೆ ಸರ್ ದೇವಸ್ಥಾನ ಇದು? ಸರ್ ಇದು 20 ಮಾಡ್ತಾರೆ ಸರ್. ಓಕೆ. ಸುಮಾರು 1.5 ಕೋಟಿಗಳ ವೆಚ್ಚದಲ್ಲಿ ಇದು ನಿರ್ಮಾಣ ಆಗ್ತಾ ಇದೆ ಸರ್. ಓಕೆ. ಏನು 1 ವರ್ಷ 2 ವರ್ಷ ಬೇಕಾಗ್ಬೋದಾ ಸರ್? ಸುಮಾರು 2 ವರ್ಷ ಸರ್ ಅವಧಿ ಇದು. 2 ವರ್ಷ. ಹ್ಞೂ ಸರ್. ಓಕೆ. ಆಗಲಿ ಸರ್, ಆದಷ್ಟು ಬೇಗ ಆ ದೇವಸ್ಥಾನ ಚೆನ್ನಾಗಿ ಎಲ್ಲ ರೀತಿಯಿಂದ ಉತ್ತರೋತ್ತರ ಅಭಿವೃದ್ಧಿಯಾಗಿ ಚೆನ್ನಾಗಿ ಬರಲಿ, ಸಾರ್ವಜನಿಕರಿಗೆ ದೇವರ ದರ್ಶನ ಸಿಗಲಿ, ಎಲ್ರಿಗೂ ಒಳ್ಳೇದಾಗಲಿ ಸರ್ ಆ ಮೂಲಕ. ಸರ್ ಥ್ಯಾಂಕ್ ಯು. ತುಂಬ ಜನ ಸೇರಿದ್ದಾರೆ, ತುಂಬ ಒಂದು ನೋಡೋದಕ್ಕೆ ಖುಷಿ ಆಗ್ತಾ ಇದೆ. ಗ್ರಾಮಸ್ಥರು ಎಲ್ಲರೂ ಸೇರಿದ್ದಾರೆ ಅಂತ ಅನ್ಸುತ್ತೆ. ಹೌದು ಸರ್, ಗ್ರಾಮಸ್ಥರು ಎಲ್ಲರೂ ಸೇರಿದ್ದಾರೆ ಸರ್. ತುಂಬ ಒಳ್ಳೆಯದು ಸರ್, ಆಗಲಿ. ಆ ವೀರಭದ್ರೇಶ್ವರನ ಕೃಪೆ ಎಲ್ಲರ ಮೇಲೆ ಇರಲಿ. ಸೊ ವಿಡಿಯೋ ಕಳಿಸೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸರ್ ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ತೆ. ಓಕೆ, ನಮಸ್ತೆ ಸರ್. ಎಸ್ ವೀಕ್ಷಕರೇ, ಸೊ ಇವತ್ತು ಕೂಡ ಸಾಕಷ್ಟು ಕಡೆಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಸೊ ಕಳೆದ 4 ದಿನಗಳಿಂದ ನಡೀತಾ ಇರತಕ್ಕಂಥ ಮೈಲಾರಲಿಂಗೇಶ್ವರನ ದೇವಸ್ಥಾನದಲ್ಲಿ ಬೆಳ್ಳಂಬೆಳಗ್ಗೆ ಹೋಮ ಹವನಾದಿಗಳೆಲ್ಲ ನಡೀತಾ ಇದೆ. ನಾಳೆ ಅಂತಿಮ ಹಂತದ ಒಂದು ಕಳಸ ಪ್ರತಿಷ್ಠಾಪನೆ ಮತ್ತು ದೇವರ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಎಲ್ಲರೂ ಹೋಗಿ ದರ್ಶನವನ್ನು ಮಾಡ್ಕೊಂಡ್ಬನ್ನಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು? ಎಸ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಹಾ ಸರ್, ಆಯ್ತು. ನಿಮ್ದು? ತಿಂಡಿ ಇಲ್ಲ, ತಿನ್ನಬೇಕು. ಏನು ತಿಂತೀರಿ ನೀವು? ನಮ್ದು ಟೊಮೆಟೊ ರೈಸ್ ಸರ್. ಟೊಮೆಟೊ ರೈಸ್. ಓಕೆ. ಯಾರು ಅಮ್ಮ ಮಾಡಿದ್ದಾ? ಹಾ ಸರ್, ಅದೇ ನಾನೇ ಮಾಡ್ತೀನಿ ಅಂದೆ, ಇರ್ಲಿ ನೀನೇ ಅವರೇ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಸೂಪರ್. ವೆರಿ ಗುಡ್. ಅಮ್ಮಂಗೆ ಹೆಲ್ಪ್ ಮಾಡಿ ಸಾಕು, ನೀವು ಮಾಡಿದಷ್ಟೇ ಖುಷಿ ಆಗತ್ತಲ್ವಾ ಅಮ್ಮಂಗೆ? ಹಾ ಸರ್, ಹೌದು. ಎಸ್ ಮಾ. ಓಕೆ, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹಾ ಸರ್.
ಇವುಗಳಲ್ಲಿ ಯಾವ ಹಬ್ಬ ಹುಣ್ಣಿಮೆಯ ದಿನ ಬರುವುದಿಲ್ಲ? 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದು ದೀಪಾವಳಿ, ಹಾ 2ನೇದು ರಕ್ಷಾಬಂಧನ, ಹಾ 3ನೇದು ಬುದ್ಧ ಪೂರ್ಣಿಮೆ, 4ನೇದು ಹೋಳಿ. ಹುಣ್ಣಿಮೆ ದಿನ ಬರಲ್ಲ. ದೀಪಾವಳಿ ಸರ್. ದೀಪಾವಳಿನಾ? ಯಾಕೆ ದೀಪಾವಳಿ ಹುಣ್ಣಿಮೆ ದಿವಸ ಬರಲ್ವಾ? ಅಂದ್ರೆ ಅವತ್ತು ಹುಣ್ಣಿಮೆ ಇರಲ್ಲ ಸರ್. ಯಾರು ಹೇಳಿದ್ದು? ಅಮಾವಾಸ್ಯೆ ಅಲ್ಲ ಸರ್ ಅವತ್ತು. ನಿಜವಾಗ್ಲೂನಾ? ಹಾ ಸರ್, ದೀಪಾವಳಿ ಅಮಾವಾಸ್ಯೆ ಬಲಿಪಾಡ್ಯಮಿ ಅಲ್ಲ ಸರ್. ಇಲ್ಲಪ್ಪ, ನಮ್ಮ ಕಡೆ ಎಲ್ಲ ಹುಣ್ಣಿಮೆಗೆ ಮಾಡ್ತಾರೆ. ಅದೇ ನಮ್ಮ ಕಡೆಯಲ್ಲೆಲ್ಲ ಹುಣ್ಣಿಮೆಗೆ ಮಾಡ್ತಾರಲ್ಲ ದೀಪಾವಳಿನ. ಇಲ್ಲ ಸರ್, ಅದು ಸಾಧ್ಯನೇ ಇಲ್ಲ. ಶೋರಾ? ಹಾ ಸರ್, ಶೂರ್ 100%. ನನ್ನ ಪ್ರಕಾರ ಏನೋ ಬುದ್ಧ ಪೂರ್ಣಿಮೆ ಇರಬೇಕು ಅಂತ ಅನ್ಕೊಂಡೆ. ಇಲ್ಲ ಸರ್, ಅಲ್ಲಿ ಪೌರ್ಣಿಮೆ ಅಂತ ಅಲ್ಲಿ ಹೆಸರಲ್ಲೇ ಇದೆ ಅಲ್ಲ ಸರ್, ಹುಣ್ಣಿಮೆ ಅಂತ. ಓ ಹೌದಲ್ವಾ? ಎಸ್ ಮಾ, ಆ್ಯಕ್ಚುಲಿ ದೀಪಾವಳಿ ಸರಿಯಾಗಿರ್ತಕ್ಕಂಥ ಉತ್ತರ. ದೀಪಾವಳಿ ಬರ್ತಕ್ಕಂಥದ್ದು ಅಮಾವಾಸ್ಯೆಗೆ. ಆ್ಯಸ್ ಯೂಶುವಲ್ ಆಗಿ ರಕ್ಷಾಬಂಧನ ಇದು ಕೂಡ ಹುಣ್ಣಿಮೆ ದಿವಸನೇ ಬರುತ್ತೆ. ಬುದ್ಧ ಪೂರ್ಣಿಮೆ ಇದು ಕೂಡ ಹುಣ್ಣಿಮೆ ದಿವಸ ಬರುತ್ತೆ. ಹೋಳಿ ಹಬ್ಬ ಇದು ಕೂಡ ಹುಣ್ಣಿಮೆ ದಿವಸನೇ ಬರುತ್ತೆ. ಹೌದು ಸರ್. ಎಸ್, ದೀಪಾವಳಿ ಇಸ್ ದ ರೈಟ್ ಆನ್ಸರ್ ಮಾ. ಥ್ಯಾಂಕ್ ಯು. ನಾನು ನೋಡೋಣ ಸುಮ್ಮನೆ ಫೋಟೋಸ್ ಕಳಿಸಿದ್ದೆ, ನೀವು ಏನು ಪ್ರಸಾರ ಮಾಡ್ಲಿಲ್ಲ ಸರ್. ಯಾವ ಫೋಟೋ ಹೇಳಿಪ್ಪ? ಅಪ್ಪ ಅಮ್ಮಂದು ಆನಿವರ್ಸರಿ ಕಳ್ಸಿದ್ದೆ, ನಂದು ಪರ್ಸೆಂಟೇಜ್ ಬಂದಿರೋದು 2 ಫೋಟೋ ಸೆಂಡ್ ಮಾಡಿದ್ದೆ ಸರ್. ನೀವಿನ್ನೂ ಟಿವಿ ಹಾಕಿಲ್ಲ. ಹೆಸರು ಏನಂತ ಕಳಿಸಿದ್ರಿ ಅಪ್ಪ ಅಮ್ಮಂದು? ರಾಜು ಬಸಮ್ಮ ಅಂತೇಳಿ. ರಾಜು ಬಸಮ್ಮ ಅಂತಿನಾ? ಹಾ ಅದ್ರ ಜೊತೆ ಹೆಸರೆಲ್ಲ ಹಾಕಿ ಕಳಿಸಿದ್ದೀರಾ? ಹಾ ಸರ್, ಎಲ್ಲ ಕಳ್ಸಿದ್ದೀನಿ. ಮತ್ತೆ ನಂದು ಕಳ್ಸಿದ್ದೀನಿ. ಅಂದ್ರೆ ಡೀಟೇಲ್ಸ್ ಎಲ್ಲ ಇದೆ ಸರ್, ಸ್ಕೂಲ್ ನೇಮು, ಪೇರೆಂಟ್ಸ್ ನೇಮ್ ಎಲ್ಲ. ಓಕೆ ಬರುತ್ತೆ. ಹಾಗಿದ್ರೆ ಇನ್ನೊಂದು 5-10 ಮಿನಿಟ್ಸಲ್ಲಿ ಬರುತ್ತೆ. ಟಿ ವಿ ನೋಡ್ತಾ ಇರಿಪ್ಪ. ಓಕೆ ಸರ್. ಓಕೆ. ಸೊ ಇವತ್ತು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಒಂದು ಜಯಂತಿ ಇದೆ. ಅವ್ರ ಬಗ್ಗೆ ಏನಾದ್ರು ಗೊತ್ತಿದೆಯಾ? ಅಂದ್ರೆ ಅವರು ಮುಂಚೆ ಕಾಲರ್ ಹೇಳ್ದಾಗೆ ಹಂಗೆ ಸರ್, ಅಂದ್ರೆ ಏನು ತುಂಬಾ ಹಸಿದು ಬಂದವ್ರಿಗೆ ಅವರೆಲ್ಲ ಅನ್ನದಾನ ಮಾಡಿದ್ದಾರೆ, ಅನ್ನಪೂರ್ಣೇಶ್ವರಿ ತರ. ಹೌದು. ಸೊ ಅವ್ರ ತರ ಬುದ್ಧಿ ಎಲ್ಲರಿಗೂ ಬರ್ಲಿ ಅಂತ ಕೇಳ್ಕೊಳ್ತೀನಿ. ಅಂದ್ರೆ ಈಗ ನಮ್ಮ ಹತ್ರ ಎಷ್ಟು ದುಡ್ಡಿದ್ರು ಏನು ಪ್ರಯೋಜನ ಇಲ್ಲ. ಸ್ವಲ್ಪ ನಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟು ದಾನ ಮಾಡಿದ್ರೆ ದೇವ್ರು ನಮಗೆ ಒಳ್ಳೇದ್ ಮಾಡ್ತಾನೆ ಅಂತ. ಎಸ್ ಟ್ರೂಪ. ಹೇಳಿ, ಇವತ್ತು ಯಾವ್ದಾದ್ರು ವಿಶೇಷವಾಗಿ ಹಾಡು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಹಾಡೇನಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಇದೆ ಸರ್, ಅದು ಸ್ವಲ್ಪ ಲೆಂತಿ ಆಗುತ್ತೆ, ಅದಕ್ಕೆ 1-2 ಲೈನ್ ಹೇಳಿ, ಪರವಾಗಿಲ್ಲ. ಓಕೆ ಸರ್. ಜನಪದ ಗೀತೆ ಹಾಡ್ಲಾ ಸರ್? 2 ಲೈನು ಬೇಗ. ಓಕೆ ಸರ್. ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ, ನಿನ್ನ ತವರೂರ ನಾನೇನು ಬಲ್ಲೇನು, ನಿನ್ನ ತವರೂರ ನಾನೇನು ಬಲ್ಲೇನು, ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲಿ ಬಾನಿ, ತೋರಿಸು ಬಾರಿ ತವರೂರ, ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ. ಆಯ್ತು ಸರ್. ಓಕೆ ಮಾ, ಥ್ಯಾಂಕ್ ಯು ಸೊ ಮಚ್. ತುಂಬ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ರಿ. ಸೊ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಹೌದು ಸರ್. ಎಸ್. ಸೊ ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಪಾ. ಸದ್ಯದಲ್ಲೇ ನಿಮ್ಮ ಒಂದು ಫೋಟೋ ಪ್ರಸಾರ ಆಗುತ್ತೆ, ನೋಡ್ತಾ ಇರಿ. ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮಾ. ಓಕೆ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯಿತಾ? ಆಯ್ತು ಸರ್. ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಮ್ಮ ತಮ್ಮ ವಿಜಯ್ ಕುಮಾರ್ ಅಂತ ಒಂದು ಬರ್ಡೇ ಇದೆ. ಹ್ಯಾಪಿ ಬರ್ಡೇ ವಿಜಯ್. ಓಕೆ. ಸೊ ನಮ್ಮ ಕಡೆಯಿಂದನೂ ಕೂಡ ವಿಜಯ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಆರೋಗ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿಮ್ಮ. ಎಷ್ಟನೇ ವರ್ಷದ ಹುಟ್ಟುಹಬ್ಬ? ಎಷ್ಟನೇ ವರ್ಷದ ಹುಟ್ಟುಹಬ್ಬ ವಿಜಯ್ ಅವ್ರದ್ದು? 35ನೇ ವರ್ಷದ. ಇನ್ನು ಓಕೆ, ಏನು ಜಾಬ್ ಮಾಡ್ತಿದಾರ ಅಥವಾ ಅಗ್ರಿಕಲ್ಚರಾ? ಹರಿಹರದಲ್ಲಿ ಪ್ರಾವಿಷನ್ ಸ್ಟೋರ್ ಇದೆ. ಓಕೆ. ಸೊ ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಮ್ಮ? ಓಕೆ, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಇವುಗಳಲ್ಲಿ ಯಾವುದು ಸಸ್ಯ ಮೂಲದ ಎಳೆ ಅಲ್ಲ? 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಬಿದಿರು, ಸೆಣಬು, ರೇಷ್ಮೆ, ಹತ್ತಿ.
ರೇಷ್ಮೆ ಸರ್. ರೇಷ್ಮೆನಾ? ಹಾ. ಹೇಗೆ? ರೇಷ್ಮೆ ಅಂದ್ರೆ ಅದು ಹುಳು ಅಲ್ಲ ಸರ್. ಇಲ್ಲಿ ಪ್ರಶ್ನೆ ಕೇಳ್ತಿರೋದು ಇವುಗಳಲ್ಲಿ ಯಾವುದು ಸಸ್ಯ ಮೂಲದ ಎಳೆ ಅಲ್ಲ? ಬಿದಿರು. ಸೆಣಬು. ಬಿದಿರು ಬಿದಿರು ಅದು ಸಸ್ಯನೇ ಅಲ್ಲ ಸರ್ ಬಿದಿರು. ಓಕೆ. ಈ ಸೆಣಬು ಮತ್ತೆ ಹತ್ತಿ? ಸೆಣಬು ಮತ್ತೆ ಹತ್ತಿ ಅದು ಸಸ್ಯನೇ ಅಲ್ಲ ಸರ್. ಸೆಣಬು ಅಂತ ಗೆಸ್ ಮಾಡ್ಬೇಕು, ಕರೆಕ್ಟಾಗಿ ಗೊತ್ತಿಲ್ಲ. ಎಸ್, ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ಆ್ಯಕ್ಚುಲಿ ರೇಷ್ಮೆನೇ ರೈಟ್ ಆನ್ಸರು. ಸುಮ್ಮನೆ ಕನ್ಫ್ಯೂಷನ್ ಮಾಡೋಣ ಅಂತ ಕೇಳಿದೆ. ಎನಿಹೌ ಥ್ಯಾಂಕ್ ಯು ಮಾ. ಹೇಳಿ, ಶನಿವಾರ ಆಗಿರೋದ್ರಿಂದ ಯಾವುದಾದ್ರೂ ಭಕ್ತಿಗೀತೆ ಅಥವಾ ಏನಾದರೂ ರೆಸಿಪಿ ಹೇಳ್ಕೊಡ್ತೀರಾ? ವಾರ ನಡೀತಿದೆಯಲ್ಲ, ಅದಕ್ಕೆ ಒಂದು ಪೆಟ್ರಿಯಾಟಿಕ್ ಸಾಂಗ್. ಖಂಡಿತಮ್ಮ. ಅದೇ ಜೊತೆ ಇವತ್ತು ಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಒಂದು ಹುಟ್ಟುಹಬ್ಬ, ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಹೇಮರೆಡ್ಡಿ ಮಲ್ಲಮ್ಮ ಅವರು ತುಂಬಾ ಪವಾಡ ಮಹಿಳೆ. ಅವರು ಫಿಲ್ಮ್ ನೋಡಿದೀನಿ ಹೇಮರೆಡ್ಡಿ ಮಲ್ಲಮ್ಮ ಅವ್ರದ್ದು. ಅವರು ತುಂಬಾ ತಾಳ್ಮೆಯಿಂದ ತುಂಬಾ ಕಷ್ಟ ಬರುತ್ತೆ ಅವರಿಗೆ. ಅಂತ ಕಷ್ಟಗಳನ್ನೆಲ್ಲ ತುಂಬಾ ತಾಳ್ಮೆಯಿಂದ ಫೇಸ್ ಮಾಡ್ತಾರೆ. ಮತ್ತೆ ಮನೆಯಲ್ಲೆಲ್ಲ ತುಂಬಾ ಕಿರುಕುಳ ಪಡ್ತಿರ್ತಾರೆ ಅವ್ರ ಅತ್ತೆ, ಅವ್ರ ನಾದಿನಿ, ಅವರೆಲ್ಲರೂ ಅವನ್ನೆಲ್ಲಾನು ಸಹಿಸ್ಕೊಂಡು ಅವ್ರಿಗೆಲ್ಲರಿಗೂ ಮತ್ತೆ ಒಳ್ಳೇದನ್ನ ಮಾಡ್ತಾಳೆ. ಅಂತ ಒಂದು ದೊಡ್ಡ ವ್ಯಕ್ತಿತ್ವ ಅವ್ರಿಗೆ ಹೇಮರೆಡ್ಡಿ ಮಲ್ಲಮ್ಮ ಅವ್ರಿಗೆ. ಓಕೆ ಓಕೆ, ಹೇಳಿ. ಮತ್ತೆ ಅವ್ರ ಗಂಡನ್ನ ಅವ್ರಿಗೇನು ಗೊತ್ತಿರೋದಿಲ್ಲ. ಅಂದ್ರೆ ತುಂಬಾ ಇನ್ನೋಸೆಂಟ್ ಇರ್ತಾರೆ ಹೇಮರೆಡ್ಡಿ ಮಲ್ಲಮ್ಮ ಅವ್ರ ಗಂಡ. ಅವ್ರ ಮಹಿಳೆಯಿಂದ ಅವರು ದೊಡ್ಡ ಪಂಡಿತರೇ ಆಗ್ತಾರೆ ಸರ್. ಅದು ಹೇಮರೆಡ್ಡಿ ಮಲ್ಲಮ್ಮ ಪವಾಡ. ಓಕೆ. ಸೊ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನನ್ನು ಬೇಕಾದ್ರೂ ಸಾಧಿಸ್ಬೋದು, ಯಾರನ್ನು ಬೇಕಾದ್ರೂ ಬದಲಾಯಿಸ್ಬೋದು ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಅಲ್ವಾ? ಹೌದು. ಎಸ್, ಥ್ಯಾಂಕ್ ಯು ಮಾ. ಹೇಳಿ, ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಿಮ್ಮಿಂದ. सारे जहां से अच्छा हिंदुस्ता हमारा सारे जहां से अच्छा हम बुलबुले इसकी हिंदुस्ता हमारा सारे जहां से अच्छा हिंदुस्ता हमारा सारे जहां से अच्छा. ಧನ್ಯವಾದಗಳಮ್ಮ. ಸೊ ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಗೀತೆ. ನಾವೆಲ್ಲರೂ ಕೂಡ ದೇಶದಲ್ಲಿ, ಪ್ರಪಂಚದಲ್ಲಿಯೇ ನಮ್ಮ ಒಂದು ದೇಶ ಸುಂದರವಾಗಿರ್ತಕ್ಕಂಥದ್ದು ಅಂತ ಹೇಳೋದಕ್ಕೆ ಅರ್ಥಪೂರ್ಣವಾಗಿರ್ತಕ್ಕಂಥ ಗೀತೆ. ಸಾರೆ ಜಹಾಸೆ ಅಚ್ಚ ಹಿಂದೂಸಿತಾ ಅಮಾರ ಅಲ್ವಾ? ಎಷ್ಟು ಚೆನ್ನಾಗಿದೆ. ಸೊ ನಮ್ಮ ಹಿಂದೂಸ್ತಾನ ಅಂತಕ್ಕಂಥದ್ದು ಎಲ್ಲರಿಗಿಂತ ಸುಂದರವಾಗಿರೋದು ಅಂತ ಅಲ್ವಾ? ಥ್ಯಾಂಕ್ ಯು ಮಾ, ಕರೆ ಮಾಡೋದಕ್ಕೆ ಮತ್ತು ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ದಕ್ಕೆ. ಒಳ್ಳೆಯದಾಗಲಿಮ್ಮ, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಮುಂದಿನ ಒಂದು ಕರೆಯನ್ನು ಸ್ವೀಕರಿಸೋದಕ್ಕಿಂತ ಮುಂಚೆ ಮುಂದಿನ ಒಂದು ಪ್ರಶ್ನೆ ಏನು ಅಂತ ನೋಡೋಣ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಾವು ಹರಿಹರ ತಾಲೂಕು ಗುಡದಳ್ಳಿಯಿಂದ ಸರ್ ವಿನೋದ್ ಅಂತ ಮಾಡಿರ್ತಿದ್ವಿ ಅವಾಗ ಇವಾಗ. ಹಾಂ ಅಮ್ಮ, ಹೇಳಿ, ಹೇಗಿದ್ದೀರಿ? ಕಾಂತಮ್ಮಜ್ಜಿ ಇದಾರ, ಅವ್ರ ಮಗಳವ್ರಿ ನಾವು. ಹಾಂ ಓಕೆ. ಚೆನ್ನಾಗಿದ್ದೀರಾ? ಹಾನ್ರಿ, ಚೆನ್ನಾಗದ. ನೀವು ಚೆನ್ನಾಗಿದ್ದೀರಿ? ಹ್ಞೂ ನಮ್ಮ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಆಯ್ತ್ರಿ ತಿಂಡಿ. ಏನು ತಿಂಡಿ ಅಮ್ಮ ಇವತ್ತು? ಉಪ್ಪಿಟ್ಟು ಮಾಡಿದ್ದೀರಿ. ಉಪ್ಪಿಟ್ಟು, ಓಕೆ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ರಿ, ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯ ಶುಭಾಶಯಗಳು. ನಮ್ಮ ಮನೆಯವ್ರು ಮಾತಾಡ್ತಾರ್ರಿ. ಆಯ್ತಮ್ಮ, ಕೊಡಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದೀರಿ? ಆರಾಮದೇ ಸರ್. ತಿಂಡಿ ಆಯ್ತಾ? ಹ್ಞೂ ಸರ್, ಆಯ್ತು. ಇವತ್ತು ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಶುಭಾಶಯಗಳು ಸರ್. ಧನ್ಯವಾದಗಳು ಸರ್. ನಿಮಗೂ ಕೂಡ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಹಾರ್ದಿಕ ಶುಭಾಶಯಗಳು. ಅವ್ರ ಬಗ್ಗೆ ಏನಾದ್ರು ಗೊತ್ತಿದೆಯಾ ಸರ್? ಒಂದು 2 ಸಾಲು ಸರ್, ಬಹಳ ಅಗದಿ ಸಮಯದಾಗ ಹೇಳಿ ಬಿಡ್ತೇವೆ. ಹೇಳ್ರಿ. ಒಂದು ಭಜನೆ ಸಾಂಗ್ ಸರ್. ಶಿವ ಶರಣೆ ಹೇಮರೆಡ್ಡಿ ಮಲ್ಲಮ್ಮ, ನಿನ್ನಂಥ ಭಕ್ತಿವಂತವಳಾರಿಲ್ಲೇ ಮಲ್ಲಮ್ಮ, ನಿನ್ನಂಥ ಸತ್ಯವಂತವಳಾರಿಲ್ಲೇ ಮಲ್ಲಮ್ಮ, ಅತಿಗಿ ನಾದಿನಿ ಹುಣ್ಣುವರಮ್ಮ, ಹಾಲು ತುಪ್ಪ ಸಕ್ಕರೆ ಬಾನ, ಅತಿಗಿ ನಾದಿನಿ ಹುಣ್ಣುವರಮ್ಮ, ಹಾಲು ತುಪ್ಪ ಸಕ್ಕರೆ ಬಾನ,
ನಿನಗೆ ಕೊಟ್ಟು ಕಳಿಸುವರಮ್ಮ ಅಳಸಿದ ಅಂಬಲಿಯನ್ನು. ನಿನಗೆ ಕೊಟ್ಟು ಕಳಿಸುವರಮ್ಮ ಅಳಸಿದ ಅಂಬಲಿಯನ್ನು. ನಿನಗೆ ಕೊಟ್ಟು ಕಳಿಸುವರಮ್ಮ ಅಳಸಿದ ಅಂಬಲಿಯನ್ನು. ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ, ನಿನ್ನಂಥ ಭಕ್ತಿವಂತವಳ್ಯಾರಿಲ್ಲೇ ಮಲ್ಲಮ್ಮ, ನಿನ್ನಂಥ ಸತ್ಯವಂತವಳ್ಯಾರಿಲ್ಲೇ ಮಲ್ಲಮ್ಮ. ನಮಸ್ಕಾರ ಸರ್. ತುಂಬ ಚೆನ್ನಾಗಿತ್ತು ಸರ್. ಸರ್ ನೀವೇನು ಜಾನಪದ ಗೀತೆಯನ್ನು ಹೇಳ್ತೀರಾ ಯಾವಾಗಲೂ, ಹೇಗೆ? ಇಲ್ಲ ತಡಿ ಸರ್, ಮತ್ತೆ ನೆಕ್ಸ್ಟ್ ಹೇಳ್ತಾ ಸರ್ ಫೋನ್ ಮಾಡಿದಾಗ. ಇವತ್ತು ಸಮಯ ಮತ್ತೆ ನಿಮಗೆ ಇರೋದ್ರಿಂದ ಆಗಲಿ ಅಂದ್ರೆ ನಾವು ಭಜನೆ ಮಾಡ್ತದ ಸರ್ ಇಲ್ಲಿ ದೇವಸ್ಥಾನದಲ್ಲಿ. ಅದೇ ಮತ್ತೆ ಇಲ್ಲಿ ಎಲ್ಲರ ಯಾವ್ದಾರ ಶವಗಳಿದಾದಾಗ ಕರೀತಾರ ಸರ್, ಹೋಗಿ ಸೇವಾ ಮಾಡ್ತೇವೆ ನಮ್ ಕೈಲಾದಷ್ಟು ಮಟ್ಟಿಗೆ. ಆಗ್ಲಿ ಸರ್. ಹ್ಞೂ ಸರ್, ನಮಸ್ಕಾರ ಸರ್. ದೊಡ್ಡ ಸೇವೆ ಸರ್ ನಿಮ್ದು, ಒಳ್ಳೇದಾಗ್ಲಿ. ಹೀಗೆ ಮುಂದುವರಿಸಿ ಸರ್ ನಿಮ್ಮ ಒಂದು ಸೇವೆಯನ್ನ. ಹ್ಞೂ ಸರ್. ಅದೆಲ್ಲ ನಿಮ್ಮಂತ ಆಶೀರ್ವಾದ ಬೇಕು ಸರ್, ಕೈಲಾದಷ್ಟು. ನಾವು ತುಂಬಾ ಚಿಕ್ಕವರು, ನಾವು ಶುಭ ಹಾರೈಸ್ಬೋದು ಅಷ್ಟೇ. ಆಶೀರ್ವಾದ ನೀವು ನಮಗ್ ಕೊಡ್ಬೇಕು. ಅದೇ ಅಲ್ಲ ಸರ್, ನಿಮ್ಮಂತ ದೊಡ್ಡವರ ಆಶೀರ್ವಾದ ನಮಗೆ ಇರಬೇಕು. ಆಗ್ಲಿ ಸರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಸರ್. ಮಂಜುನಾಥ್ ರೆಡ್ಡಿ ಅಂತ ಸರ್ ಹೊರಟ್ಟಿ. ಏನಂದ್ರಿ ಸರ್? ಮಂಜುನಾಥ್ ರೆಡ್ಡಿ ಹೊರಟ್ಟಿ ಅಂತ ಸರ್, ಗುಳದಳ್ಳಿ ನಮ್ದು. ಆಗ್ಲಿ ಸರ್, ಮಂಜುನಾಥ್ ರೆಡ್ಡಿ, ತುಂಬಾ ಖುಷಿ ಆಯ್ತು ಸರ್. ಧನ್ಯವಾದಗಳು ಸರ್, ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ಹಳ್ಳಿ ಜನರಲ್ಲಿ ಒಂಥರ ನಿಷ್ಕಲ್ಮಶವಾಗಿರ್ತಕ್ಕಂಥ ಮನಸ್ಸು. ಸೊ ಎಷ್ಟೊಂದು ಸುಂದರವಾಗಿರ್ತಕ್ಕಂಥ ಒಂದು ಗೀತೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಕುರಿತಾಗಿ. ಅವ್ರ ಜೀವನ ಚರಿತ್ರೆಯೇ ಅದರಲ್ಲಿ ಹೇಳೋದಕ್ಕೆ ಎಲ್ಲ ಇತ್ತು. ಸೊ ಒಳ್ಳೆಯದಾಗಲಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಸರ್. ನಮಸ್ತೆ. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ಧರ್ಮಪ್ಪ ಅಂತ ಸರ್ ನಮ್ಮ ಹೆಸರು. ಧರ್ಮಪ್ಪ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ದಾವಣಗೆರೆಯಿಂದ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸರ್, ಇವತ್ತು ನಮ್ಮ ದೇಶದ ಗಡಿಯಲ್ಲಿ ನಡೀತಕ್ಕಂತ ಏನು ಯುದ್ಧ ಇದೆಯಲ್ಲ, ನಮ್ಮ ಸೈನಿಕರಿಗೆ ದೇವರು ಒಳ್ಳೆ ಒಂದು ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಬಿಡಿ. ಖಂಡಿತ ಸರ್. ಸೊ ನಮ್ಮ ದೇಶದಲ್ಲಿ ಗಡಿಯಲ್ಲಿ ಯುದ್ಧ ಮಾಡ್ತಿರ್ತಕ್ಕಂಥ, ಅಲ್ಲಿ ಸೇವೆ ಮಾಡ್ತಿರ್ತಕ್ಕಂಥ ಎಲ್ಲ ಸೈನಿಕರಿಗೆ ನಿಮ್ಮ ಪರವಾಗಿ, ನಮ್ಮ ಪರವಾಗಿ, ನಮ್ಮ ಸಮಸ್ತ ಭಾರತದ ಪರವಾಗಿ ಅವರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ, ದೇವರು ಅವ್ರನ್ನ ಅವ್ರ ಕುಟುಂಬವನ್ನು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ಳೋಣ ಸರ್. ಹೌದು ಸರ್, ಒಳ್ಳೇದು ಸರ್, ಒಳ್ಳೇದು. ಎಸ್ ಸರ್. ಸರ್ ಏನನ್ಸುತ್ತೆ ಸರ್, ಯುದ್ಧ ಆಗಬೇಕಾ, ನಿಲ್ಬೇಕಾ? ಸರ್, ಯುದ್ಧ ಆಗ್ಬೇಕಂದ್ರೆ ಒಂದ್ ರೀತಿಯಲ್ಲಿ ಪಾಕಿಸ್ತಾನದವ್ರು ಮಾಡ್ತಕ್ಕಂತ ನಮ್ಮ ಮೇಲೆ ಹಲ್ಲೆ ನೋಡಿದ್ರೆ ಆಗ್ಬೇಕು ಸರ್. ಆಕ್ಚುಲಿ ಆಗ್ಬೇಕು. ಯುದ್ಧ ಮಾಡೋದಕ್ಕೆ ಒಂದಷ್ಟು ರೀತಿ ನೀತಿಗಳಂತಿರುತ್ತೆ. ಹೌದು ಸರ್, ಆ ರೀತಿಯಾಗಿಯೇ ನಮ್ಮ ಮಾನ್ಯ ಪ್ರಧಾನಿಗಳು ಮುಂದುವರಿತಾ ಇದ್ದಾರೆ. ಹೌದು. ಅಲ್ಲ, ನಾನು ನಮ್ಮ ದೇಶದ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ದೇಶದವ್ರು ಖಂಡಿತವಾಗ್ಲೂ ಒಂದು ಕೆನ್ನೆ ತೋರಿಸ್ರಿ ಇನ್ನೊಂದು ಕೆನ್ನೆ ಹೊಡೀರಿ ಅಂತಲೂ ಹೇಳ್ಕೊಂಡು ಸುಮ್ಮನೆ ಕಾಯ್ತಾರೆ. ಆದರೆ ಯುದ್ಧಕ್ಕೆ ಒಂದಷ್ಟು ನೀತಿಗಳಂತಿರುತ್ತೆ. ಯಾವುದೇ ರೀತಿ ಸಾರ್ವಜನಿಕರ ಮೇಲೆ ಅಟ್ಯಾಕ್ ಮಾಡಬಾರ್ದು, ಧಾರ್ಮಿಕ ಕ್ಷೇತ್ರಗಳು, ಧಾರ್ಮಿಕ ಪುಣ್ಯ ಸ್ಥಳಗಳ ಮೇಲೆ ಅಟ್ಯಾಕ್ ಮಾಡಬಾರ್ದು ಅಂತ. ಆದ್ರೆ ನಿನ್ನೆ ಮೊನ್ನೆಲ್ಲ ನೋಡ್ತಾ ಇದ್ರಿ, ಒಂದ್ ಕಡೆ ಜಮ್ಮು ಕಾಶ್ಮೀರದ ವಸತಿ ಜನರು ಎಲ್ಲಿರ್ತಾರೆ ಅಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಪಂಜಾಬ್ನ ಗುರುದ್ವಾರ ಅಂತ ಒಂದು ಪೂಜನೀಯ ಸ್ಥಳಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ತಪ್ಪಲ್ವಾ ಸರ್? ತಪ್ಪು, ಬಹಳ ತಪ್ಪು ಸರ್. ಅಲ್ಲ ಸರ್, ನಮ್ಮ ಜನದ ಮೇಲೆ, ಅಮಾಯಕರ ಮೇಲೆ ಬಂದು ದಾಳಿ ಮಾಡುವುದ್ರ ಅವರು, ಅದಕ್ಕೆ ನಾವು ಉತ್ತರ ಕೊಡ್ಲೇಬೇಕಲ್ವಾ? ಹೌದು. ಅದು ಈಗ 26 ಜನರ ಒಂದು ಗುಂಪು ಅಳಿಸಿಬಿಟ್ರು ಅವರು. ನಿಜ. ಸೊ ಅದನ್ನ ಯಾರಾದ್ರೂ ಈಗ ಮರಳಿ ಕೊಡೋ ಅಂದ್ರೆ ಕೊಡ್ತಾರ ಜೀವನ? ಖಂಡಿತ ಇಲ್ಲ ಸರ್, ಯಾರ ಕಡೆಯಿಂದ ಆಗಲ್ಲ. ಹೌದು. ಅವ್ರನ್ನೇ ಕೊಡಿ ಅಂತ ನೋಡೋಣ. ಪಾಕಿಸ್ತಾನದವ್ರು ಕೊಡ್ತಾರ ನಮಗೆ ಕುಂಕುಮನವರು? ಖಂಡಿತ ಸಾಧ್ಯ ಇಲ್ಲ ಸರ್. ಒಂದು ಸರಿ ಪ್ರಾಣ ಅನ್ನೋದು ಹೋಗ್ಬಿಡ್ತು ಅಂದ್ರೆ ಅದು ಮುಗೀತು. ಕೋಟಿ ಎಲ್ಲ ಯಾರದೇ ಆಗ್ಲಿ ಸರ್, ಯಾರು ಈಗ ನಮ್ದು ಹಿಂದೂ ಅಂತಲ್ಲ, ಮುಸ್ಲಿಮ್ಸ್ ಅಂತಲ್ಲ, ಯಾರದೇ ಪ್ರಾಣ ಹೋದ್ರು ಅದೇ ಮುಖ್ಯ. ಹೌದು ಸರ್. ಸೊ ಒಳ್ಳೇದಾಗ್ಲಿ ಸರ್. ದಯವಿಟ್ಟು ಇಲ್ಲ ಸರ್, ಅವ್ರಿಗೆ ಭಗವಂತ ಅಲ್ಲೇನು ಕಾಶಿನಾಥ್ ಅದನ್ನ ಅವನಿಂದ ಒಳ್ಳೆ ಆಶೀರ್ವಾದ ಸಿಕ್ಕು ಅವರು ಯಾವುದೇ ಸಾವು ನೋವಾಗ್ಲಿದಂಗೆ ನಮ್ಮ ಸೈನಿಕರಿಗೆ ಗೆದ್ದು ಬರ್ಲಿ ಅಂತ ನಾವು ಹಾರೈಸ್ತೇವೆ. ಖಂಡಿತ ಸರ್. ನಮ್ಮೆಲ್ಲ ಸೈನಿಕರು ಸುರಕ್ಷಿತವಾಗಿರ್ಲಿ ಅಂತೇಳಿ ಮತ್ತೊಮ್ಮೆ ನಾನು ನಿಮ್ಮ ಪರವಾಗಿ, ನಮ್ಮ ಪರವಾಗಿ, ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ನಮ್ಮೆಲ್ಲ ಪ್ರೀತಿಯ ಸೈನಿಕರು ಸುರಕ್ಷಿತವಾಗಿರಲಿ ಅಂತಕ್ಕಂಥದ್ದು ನಮ್ಮ ಒಂದು V1 ವಾಹಿನಿಯ ಆಶಯ ಕೂಡ. ಅವರೆಲ್ಲರ ಕುಟುಂಬಕ್ಕೂ ಕೂಡ ಆ ಭಗವಂತ ಶಕ್ತಿಯನ್ನು ಕೊಡಲಿ, ಅವರೆಲ್ಲರೂ ಕೂಡ ಸುರಕ್ಷಿತವಾಗಿರಲಿ, ಕ್ಷೇಮವಾಗಿರಲಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ, ತಮ್ಮ ಹೆಸರು ಮಾ? ಅಜಯ್. ವಾಯ್ಸ್ ತುಂಬ ಬ್ರೇಕ್ ಆಗ್ತಿದೆಯಪ್ಪ, ಕಟ್ ಮಾಡಿಬಿಟ್ಟು ಇನ್ನೊಂದ್ಸರಿ ಮಾಡ್ತೀರಾ? ಏನೂ ಸರಿಯಾಗಿ ಕೇಳಿಸ್ತಿಲ್ಲ, ಶಬ್ದ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಓಕೆ,
ಯಾಕೋ ಒಂದಷ್ಟು ನೆಟ್ವರ್ಕ್ ಇಶ್ಯೂ ಇದೆ ಅಂತ ಅನಿಸುತ್ತೆ. ಎಸ್, ಇನ್ನೊಂದು ಕರೆ ಬರೋದಕ್ಕಿಂತ ಮುಂಚೆ ಒಂದಷ್ಟು ಉದ್ಯೋಗ ವಾರ್ತೆಯನ್ನು ಕೂಡ ಹೇಳಲಿಕ್ಕಿದೆ. ಸೊ ಒಂದು ಕರೆ ಬಂತು, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ಹಲೋ, ನಮಸ್ತೆ ದಾವಣಗೆರೆ. ಟಿ ವಿ ವ್ಯಾಲಿ ಮ್ಯೂಟ್ ಮಾಡಿಬಿಡಿಪ್ಪ. ಹಲೋ. ಹೇಳಿ. ನಮ್ಮ ಹೆಸರು ಹರ್ಷಿತಾ, ಹೊದಿಗೆರೆಯಿಂದ ಕಾಲ್ ಮಾಡ್ತಿದ್ದೀನಿ. ಹರ್ಷಿತಾ ಹೊದಿಗೆರೆಯಿಂದ. ಏನು ಓದ್ತಾ ಇದ್ದೀರಿ? 8th ಸ್ಟ್ಯಾಂಡರ್ಡಾ? ಓಕೆ. ಯಾವ ಸ್ಕೂಲಲ್ಲಿ ಓದ್ತಾ ಇರೋದಪ್ಪ? ಅಕ್ಷರ ಸ್ಕೂಲ್. ಅಕ್ಷರ ಸ್ಕೂಲ್. ಓಕೆ. ಸೊ ಏನಾಗಬೇಕಂತಿದ್ದೀರಿ ಮುಂದೆ? ಟೀಚರ್ ಆಗಬೇಕು. ಟೀಚರ್ ಆಗಬೇಕು ಅಂತನಾ? ಓಕೆಪ್ಪ, ಆಲ್ ದ ವೆರಿ ಬೆಸ್ಟ್. ಟೀಚರ್ ಆಗಿ. ಯಾಕೆ ಟೀಚರ್ ಆಗಬೇಕು ಅಂತ? ಅಪ್ಪ ಅಮ್ಮನ ಆಸೆನಾ, ನಿಮ್ಮ ಆಸೆನಾ? ಇಲ್ಲ ಸರ್, ನಮ್ಮ ಅಪ್ಪನೂ ಟೀಚರ್, ಅದಕ್ಕೆ ನನಗೂ ಇಷ್ಟ ಟೀಚರ್ ಆಗಬೇಕು. ವಾವ್, ಸೂಪರ್. ಅಪ್ಪ ಏನು ಸಬ್ಜೆಕ್ಟ್ ಟೀಚ್ ಮಾಡ್ತಾರೆ? ವೃತ್ತಿ ಶಿಕ್ಷಣ. ವೃತ್ತಿ ಶಿಕ್ಷಣ ಟೀಚ್ ಮಾಡ್ತಾರಾ? ವೆರಿ ಗುಡ್. ನೀವೇನು ಟೀಚರ್ ಆಗಬೇಕು ಅಂತಿದ್ದೀರಿ? ಕನ್ನಡ. ಕನ್ನಡ. ಸೊ ಕಷ್ಟ ಅಂತ ಅನ್ಸಲ್ವಾ ಟೀಚರ್ ಆಗೋದು? ಸರ್, ಆದರೂ ಟ್ರೈ ಮಾಡಬೇಕಲ್ಲ ಸರ್. ಹೌದು. ಸೊ ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ. ಎಲ್ಲ ಮಕ್ಕಳು ನಿಮ್ಮ ಥರನೇ ಹೇಳಿದೆಲ್ಲ ಕೇಳಿಬಿಡ್ಬೇಕಲ್ವಾ? ಎನಿ ಹೌ, ಥ್ಯಾಂಕ್ ಯು ಸೋ ಮಚ್ ಪುಟ. ಸೊ ಗಾಡ್ ಬ್ಲೆಸ್ ಯು. ಟೀಚರ್ ಆಗಬೇಕು ಅಂತಿರ್ತಕ್ಕಂಥ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗಲಿ. ಒಂದು ಪ್ರಶ್ನೆ ಕೇಳಿದರೆ ಉತ್ತರ ಹೇಳ್ಬೋದಾ? ಓಕೆ. ಈ ನಗರಗಳಲ್ಲಿ ಯಾವುದು ಒಂದು ರಾಜ್ಯದ ರಾಜಧಾನಿ ಅಲ್ಲ? ಓಕೆ. ಜೈಪುರ್, ಮುಂಬೈ, ಅಹಮದಾಬಾದ್, ಬೆಂಗಳೂರು. ಜೈಪುರ್. ಜೈಪುರಾ? ಇಲ್ಲ, ಅಹಮದಾಬಾದಾ? ಹಾಂ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಅಹಮದಾಬಾದ್ ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪುಟ. ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿಪ್ಪ. ಹಾಂ ಸರ್. ಎಸ್ ವೀಕ್ಷಕರೇ, ಸೊ ಒಂದಷ್ಟು ಉದ್ಯೋಗ ವಾರ್ತೆಗಳನ್ನು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡಿಬಿಡ್ತೀನಿ. ನಮ್ಮ ಪ್ರೀತಿಯ ಯುವ ಮಿತ್ರರು ಉದ್ಯೋಗದ ವಾರ್ತೆಯ ನಿರೀಕ್ಷೆಯಲ್ಲಿರ್ತಾರೆ. ಸೊ ಅವ್ರಿಗೆ ಬೇಜಾರು ಮಾಡಿಸೋದು ಬೇಡ. ಇನ್ನೊಂದು ಕರೆ ಬರ್ತಾ ಇದೆ, ಆ ವಿಚಾರವನ್ನು ನೋಡ್ತಾ ಮಾತಾಡೋಣ. ಮೊದಲನೇದಾಗಿ ತಾಲೂಕು ಸಂಯೋಜಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಯಾರೆಲ್ಲ ಇದು ಬಹುಶಃ ರಾಷ್ಟ್ರೀಯ ಪೋಷಣ ಅಭಿಯಾನ ಯೋಜನೆಯಲ್ಲಿ ತಗೊಳ್ತಾ ಇರೋದು, ಗುತ್ತಿಗೆ ಆಧಾರದ ಮೇಲೆ ಇರಬೇಕು. ಸೊ ದಯವಿಟ್ಟು ಯಾರೆಲ್ಲ ಆಸಕ್ತಿ ಇದೆ ತಾಲೂಕು ಸಂಯೋಜಕರ ಹುದ್ದೆಗೆ ಅರ್ಜಿಯನ್ನು ಹಾಕಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಪ್ರೀತಿ ಪ್ರೇಮಕ್ಕೆ ಇದು ಯಾವುದೇ ರಾಷ್ಟ್ರಗಳ ಭೇದ ಭಾವ ಇಲ್ಲ ಅನ್ನೋದು ಇಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಹಲೋ. ಹಲೋ. ನಮಸ್ತೆ ಸರ್. ನಮಸ್ತೆಪ್ಪ, ಹೇಳಿ. ತಮ್ಮ ಹೆಸರು? ಅಜಯ್ ಅಂತ. ಅಜಯ್, ಹೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ದಾವಣಗೆರೆಯಿಂದ ಸರ್. ದಾವಣಗೆರೆಯಿಂದ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಎಸ್ ಸರ್, ಇಂಡಿಯನ್ ಆರ್ಮಿ ಆಗಬೇಕಿತ್ತು. ಇಂಡಿಯನ್ ಆರ್ಮಿಯವರಿಗೆ? ಎಸ್ ಸರ್. ಓಕೆಪ್ಪ, ಹೇಳಿಬಿಡಿಪ್ಪ. ಸರ್, ಇವತ್ತು ರಾತ್ರಿ ನಿನ್ನೆ ರಾತ್ರಿ ಮಾಡಿದ ಸರ್. ಭಾರತದ ಮೇಲೆ ಎಷ್ಟು ಗುಂಡು ಹಾಕಿದ್ರು ಭಾರತ ಸೋಲು ಒಪ್ಕೊಂಡಿಲ್ಲ ಸರ್. ಎಷ್ಟೇ ಆದ್ರೂ ಜಯ ಗಳಿಸ್ಕೊಂಡು. ಹೌದು ಹೌದು. ಮತ್ತೆ ಪಾಕಿಸ್ತಾನದವ್ರ ಕೈಲಿ ಏರೋಪ್ಲೇನ್ ಸಮೇತ ಮಾಡೋದಕ್ ಬರಲ್ಲ ಸರ್. ಎಲ್ಲ ರಷ್ಯಾ ಮಾಡ್ಕೊಟ್ಟಿರೋದನ್ನ ಹಾಳ್ ಮಾಡ್ಕೊಂತ ಇದಾರ ಅವರು ಅಲ್ವಾ? 35 ಕೋಟಿ ಗಂಟ್ಲೆ ಕೊಟ್ಟು ತಗೊಂಡಿರೋ ಯುದ್ಧ ವಿಮಾನ ಭಾರತದ ಒಂದೇ ಒಂದ್ ಬುಲೆಟ್ಗೆ ಹೋಯ್ತು ಸರ್. ಅದು ಹೌದು ಹೌದು. ಅದೇ ಮತ್ತೆ ಇವತ್ತು ಯುದ್ಧ ಇದೆ ಸರ್. ಆ ಯುದ್ಧದಲ್ಲಿ ಗೆದ್ದು ಬರ್ಲಿ ಅಂತ ಹಾರೈಸ್ತಿದ್ದೀನಿ ಸರ್. ಖಂಡಿತಪ್ಪ. ಸೊ ನಮ್ಮ ಭಾರತ ಮತ್ತೊಮ್ಮೆ ವಿಜಯಶಾಲಿ ಆಗೋದ್ರಲ್ಲಿ ಎರಡು ಮಾತಿಲ್ಲ, ಅದರಲ್ಲಿ ಯಾವ ಸಂಶಯನೂ ಬೇಡ. ಖಂಡಿತ ವಿಜಯ ಆಗತ್ತೆ ಅಂತ ನಾನು ಕೂಡ ಹೇಳ್ತಿದ್ದೀನಿ. ಧನ್ಯವಾದಗಳಪ್ಪ. ಸೊ ಈ ಒಂದು ಪುಟ್ಟ ವಯಸ್ಸಿನಲ್ಲೇ ಯುದ್ಧದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೆ, ಅದ್ರ ಜೊತೆಗೆ ಭಾರತ ವಿಜಯಿ ಆಗಲಿ ಅಂತ ಕೂಡ ಹಾರೈಸ್ತಾ ಇದ್ದೀರಿ. ಒಳ್ಳೇದಾಗ್ಲಿಪ್ಪ. ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಸರ್, ಅದರಲ್ಲೂ 3 ತರ ಇದು ಇದೆ ಸರ್. ಇಂಡಿಯನ್ ಆರ್ಮಿಯಲ್ಲಿ ಭೂಸೇನಾ, ವಾಯುಸೇನಾ, ಜಲಸೇನಾ ಅಂತ. ಹೌದು. ಅಂದ್ರೆ ಪಾಕಿಸ್ತಾನದಲ್ಲಿ ಆತರ 3 ಸೇನಾ ಇಲ್ಲ. ಎಷ್ಟಿದೆ? ಬರೇ ಒಂದೇ ಸೇನಾ ಇದೆ ಪಾಕಿಸ್ತಾನದಲ್ಲಾದ್ರೆ. ಒಂದೇ ಇರೋದಾ? ಅವ್ರದ್ದು ಭೂಸೇನಾ ಅಷ್ಟೇ ಇರೋದು. ನಮ್ದು ಭೂಸೇನಾ, ವಾಯುಸೇನಾ,
ಜಲಸೇನ ಇದೆ. ಅವ್ರ ಅದ್ರ 3 ಮೇಲೂ ಅದೊಂದೇ ಸೇನೆ ಅಟ್ಯಾಕ್ ಮಾಡೋದಕ್ಕೆ ಯಾವ ಕಾರಣದಿದ್ದಾನೂ ಆಗಲ್ಲ ಸರ್. ಅಲ್ವಾ? ಆ್ಯಕ್ಚುಲಿ ಪಾಕಿಸ್ತಾನದಲ್ಲಿ ಒಂದಿಲ್ಲ, ಎರಡಿದೆ. ಜಲಸೇನೆ ಒಂದಿಲ್ಲ, ಅಲ್ಲಿ ಭೂಸೇನೆ ಮತ್ತು ವಾಯುಸೇನೆ ಎರಡೂ ಇದೆ. ಸೊ ಅವರು ಏರಿಯಲ್ಲಿಂದನೇ ಅಟ್ಯಾಕ್ ಮಾಡಿದ್ದು ಫಸ್ಟ್ ಟೈಮ್. ಎಸ್, ಥ್ಯಾಂಕ್ ಯು. ನೋ ಇಶ್ಯೂಸ್ ಪಾ, ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ. ಓಕೆ, ಸೊ ಹೀಗೆ ಏನು ಪ್ರೆಸೆಂಟ್ ಸಿಚುವೇಶನ್ಸ್ ಬಗ್ಗೆ ಅಪ್ಡೇಟ್ ಆಗಿರಬೇಕು ಯಾವಾಗಲೂ ಮಕ್ಕಳು. ಸೊ ಆವಾಗ ಅವ್ರ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ. ಗಾಡ್ ಬ್ಲೆಸ್ ಯು ಪುಟ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಹೀಗೆ ಕರೆ ಮಾಡ್ತಾ ಇರಿಪ್ಪ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಪಾ. ಎಸ್, ಇವತ್ತು ನಮ್ಮ ಮಕ್ಕಳು ಕೂಡ ಅಪ್ಡೇಟ್ಸ್ ಕೊಡೋಂಗೆ ಆಗ್ಬಿಟ್ಟಿದ್ದಾರೆ. ಸೊ ರಿಯಲಿ ವೆರಿ ಪ್ರೌಡ್. ಈ ಥರದ ಒಂದು ನಾಲೆಡ್ಜ್ ಇರ್ತಕ್ಕಂಥ ಮಕ್ಕಳು ನೋಡೋದು ನಂಗಂತೂ ತುಂಬ ಖುಷಿ ಆಗುತ್ತೆ. ಎಸ್, ಗಾಡ್ ಬ್ಲೆಸ್ ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೊಂದು ಕರೆ ಬರ್ತಿದೆ, ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವರು. ನಮಸ್ತೆ ವಿನಯ್ ಸರ್. ಸರ್ ಜಯ ಆಂಜನೇಯ ಸರ್. ಏನು ಶನಿವಾರ ದೇವಸ್ಥಾನಕ್ಕೆ ಹೋಗಿ ಬಂದ್ರಾ? ಇಲ್ಲ ಸರ್, ಇಲ್ಲ ನಮಸ್ಕಾರ ಮಾಡ್ಕೊಂಡ್ಬಿಡ್ತೀವಿ ಮನೇಲೆ. ಓಕೆ ಓಕೆ, ಹೇಳಿ ಸರ್. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ಓಕೆ, ಪ್ರಶ್ನೆ ಬಂದು, ದೀಕ್ಷಾ ಎಂಬ ಪದ ಇವುಗಳಲ್ಲಿ ಯಾವ ಭಾಷೆಯಿಂದ ಬಂದಿದೆ ಅಂತ. ಓಕೆ. ಆಪ್ಷನ್ಸ್ ಬಂದು ರಿಕ್ಷಾ, ದೀಕ್ಷಾ ಅಲ್ಲ, ಐ ಆಮ್ ಸಾರಿ, ರಿಕ್ಷಾ. ಸರ್ ಓಕೆ. ಆಪ್ಷನ್ ಬಂದು ಸಂಸ್ಕೃತ, ಎರಡನೇದು ಅರೇಬಿಕ್, ಮೂರನೇದು ಕೊರಿಯನ್, ನಾಲ್ಕನೇದು ಜಾಪನೀಸ್. ಸಂಸ್ಕೃತ ಸರ್. ಸಂಸ್ಕೃತನಾ? ಪಕ್ಕಾ ಸರ್. ಶೋರಾ? ಶೋರಾ? ಶೋರ್ ಸರ್, ಶೋರ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಅನಂತರದಲ್ಲಿ ಉತ್ತರ ಸರಿನಾ ತಪ್ಪಾ ಅಂತ ನಾನು ಹೇಳ್ತೀನಿ. ಓಕೆ ಓಕೆ ಸರ್, ಓಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್ ವೀಕ್ಷಕರೇ, ಸೊ ನಾನಾಗಲೇ ಹೇಳ್ತಾ ಇದ್ದೆ, ಪ್ರೀತಿ ಪ್ರೇಮಕ್ಕೆ ದೇಶ ಅಡೆತಡೆ ಯಾವುದೂ ಇರಲ್ಲ. ಒಂದು ಕಾಲದಲ್ಲಿ ನಮ್ಮ ಮೇಲೆ ದಂಡೆತ್ತಿ ಬಂದ ಇಂಗ್ಲೆಂಡ್ನಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಲಂಡನ್ನ ಯುವತಿಯನ್ನು ಪ್ರೀತಿಸಿ ಶಾಸ್ತ್ರೋಕ್ತವಾಗಿ ಮದುವೆ ಆಗಿದ್ದಾರೆ ನಮ್ಮ ಕರ್ನಾಟಕದ ಗಂಗಾವತಿಯ ಹುಡುಗ. ಸೊ ಇದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಲವ್ ಮ್ಯಾರೇಜ್ ಅಂತ ಹೇಳ್ಬೋದು. ಇನ್ನೊಂದು ಕರೆ ಬರ್ತಾ ಇದೆ, ಅಷ್ಟೇ ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ ತಮ್ಮ ಹೆಸರು? ನಾವು ದಾವಣಗೆರೆಯಿಂದ ತ್ರಿವೇಣಿ ಮಾತಾಡ್ತಾ ಇರೋದು ಸರ್. ದಾವಣಗೆರೆಯಿಂದ ತ್ರಿವೇಣಿ. ಹೇಳಿ ಮಾ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಹೌದು ಸರ್, ನಮ್ಮ ಅಳಿಯ ನಂದನ್ ಕುಮಾರ್ಗೆ ವಿಶ್ ಮಾಡ್ಬೇಕಾಯ್ತು. ಓಕೆ ಮಾ, ವಿಶ್ ಮಾಡಿ ಮಾ. ವಿಶ್ ಯು ಹ್ಯಾಪಿ ಬರ್ತ್ಡೇ ನಂದನ್ ಕುಮಾರ್. ಗಾಡ್ ಬ್ಲೆಸ್ ಯು. ಓಕೆ ಮಾ. ಸೊ ನಮ್ಮ ಕಡೆಯಿಂದ ಕೂಡ ನಂದನ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸ, ಉದ್ಯೋಗ ಕೊಟ್ಟು ಕಾಪಾಡಲಿ ಮಾ. ಧನ್ಯವಾದಗಳು. ಫೋಟೋ ಏನಾದರೂ ಕಳಿಸಿದ್ದೀರಾ? ಸರ್ ಇಲ್ಲ ಸರ್, ಫೋಟೋ ಏನು ಕಳಿಸಿಲ್ಲ. ಓಕೆ, ಫೋಟೋ ಇವತ್ತು ಕಳಿಸ್ಕೊಡಿ, ಸೋಮವಾರ ಪ್ರಸಾರ ಮಾಡ್ತೀನಿ. ಓಕೆನಾ? ಓಕೆ ಸರ್, ಓಕೆ ಸರ್. ಕಾಲ್ ಪಿಕ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಓಕೆ ಮಾ, ಥ್ಯಾಂಕ್ ಯು ಸೊ ಮಚ್. ಹೀಗೆ ಕರೆ ಮಾಡ್ತಾರೆ, ಒಳ್ಳೇದಾಗಲಿ ಮಾ. ಓಕೆ ಸರ್, ಓಕೆ ಮಾ, ನಮಸ್ತೆ. ಎಸ್ ವೀಕ್ಷಕರೇ, ಅರ್ಜೆಂಟಾಗಿ ಒಂದು ರಕ್ತದ ಅವಶ್ಯಕತೆ ಇದೆಯಪ್ಪ, ದಯವಿಟ್ಟು ಯಾರಾದರೂ ಹೋಗ್ಬಿಟ್ಟು ಹೆಲ್ಪ್ ಮಾಡಿ. ಇದು ಓ ಪಾಸಿಟಿವ್ ಬೇಕಾಗಿರ್ತಕ್ಕಂಥದ್ದು. ಬಾಪೂಜಿ ಹಾಸ್ಪಿಟ್ಲಲ್ಲಿ ಪೇಷಂಟ್ ಹೆಸರು ಗಂಗಾಧರಯ್ಯ ಅಂಥೇಳಿ. ಒಂದು ಕಾಂಟ್ಯಾಕ್ಟ್ ನಂಬರ್ನ ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 9008383958. ಯಾರಾದರೂ ದಯವಿಟ್ಟು ಇವರಿಗೆ ರಕ್ತದಾನವನ್ನು ಮಾಡಿ ಜೀವ ಉಳಿಸಿ ಅಂತ ನಾನು ಮತ್ತೊಮ್ಮೆ ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಓ ಪಾಸಿಟಿವ್ ರಕ್ತ ಬೇಕಾಗಿದೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ನಮಸ್ತೆ. ನಮಸ್ತೆಪ್ಪ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ನಮ್ದು ಇದು ಕೇಬಲ್ ಡಿಶ್ ಸುದ್ದಿಲ್ಲಪ್ಪ, ಅದಕ್ಕೆ ಮಾಡಿದ್ದೆ. ಆಗಲಿ ಮಾ, ಈಗ ಹೇಳ್ತೀನಿ, ಕೇಬಲ್ಗೆ ಡಿಶ್ ಹಾಕ್ಲಿಕ್ಕೆ ಹೇಳ್ತೀನಿ. ಆಗ್ಲಪ್ಪ, ನಾವು ಫೋನ್ ಮಾಡಿ ಆಗ್ತೇವೆ ಅಂದಾರ. ನಮ್ದು ಅದ ಹುಡುಗನ್ ಇವತ್ತು ಬರ್ತಡೇ ಅಂದಲ್ಲಪ್ಪ, ವೇದಾಂತ ಹೊಸ ಭಾಷ ಹೇಳ್ಬಿಡಪ್ಪ. ಆಗ್ಲಿ ವೇದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಾ. ಸೊ ಅವ್ರಿಗೆ ಹುಟ್ಟದಪ್ಪ, ಅದಕ್ಕೆ ಅಂತ ಮಾಡಿದ್ನಪ್ಪ. ಆಯ್ತು. ಫೋಟೋ ಏನಾದ್ರು ಕಳ್ಸಿದಿರಮ್ಮ? ಕಳ್ಸು ಅಂತ ಹೇಳಿದನಪ್ಪ, ಕಳ್ಸಿದಲ್ಲ ಕೇಳ್ತಂತ. ಆಯ್ತು, ಇನ್ ಕೇಸ್ ಕಳ್ಸಿರ್ಲಿಲ್ಲ ಅಂದ್ರೆ ಇವಾಗ ಕಳ್ಸಕ್ ಹೇಳಿ, ಸೋಮವಾರ ಪ್ರಸಾರ ಮಾಡ್ತೀವಮ್ಮ. ಆಯ್ತಪ್ಪ, ಒಳ್ಳೇದಾಗ್ಲಿ. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ನಮಸ್ಕಾರಮ್ಮ. ನಮಸ್ತೆ. ನಮಸ್ಕಾರ. ಸೊ ಮತ್ತೊಮ್ಮೆ ಹೇಳ್ತಿದ್ದೀನಿ ವೀಕ್ಷಕರೇ, ಒಂದು ಓ ಪಾಸಿಟಿವ್ ರಕ್ತದ ಅವಶ್ಯಕತೆ ಇದೆ. ಬಾಪೂಜಿ ಹಾಸ್ಪಿಟಲ್ ದಾವಣಗೆರೆ. ಒಂದು ದೂರವಾಣಿ ನಂಬರ್ನ ಹೇಳ್ತಾ ಇದ್ದೀನಿ, 900888385958. ದಯವಿಟ್ಟು ಯಾರಾದವರಿಗೆ ರಕ್ತದಾನವನ್ನು ಮಾಡಿ ಜೀವ ಉಳಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿಪ್ಪ. ಅದರ ಜೊತೆಗೆ ಅಜಿತ್ ದೋವೆಲ್ ಅವರು ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ನಮ್ಮ ಭಾರತದ ಜನತೆಗೆ. ಈಗ ಪಾಕಿಸ್ತಾನ ಸೈಬರ್ ಅಟ್ಯಾಕನ್ನು ಮಾಡ್ತಾರೆ. ಸೊ ದಯವಿಟ್ಟು ಹುಷಾರಾಗಿರಿ. ಮೊಬೈಲ್ಗೆ ಬರ್ತಕ್ಕಂಥ ಯಾವುದೇ ಅನ್ನೋನ್ ಮೆಸೇಜಸ್ಗಾಗಲಿ, ಅನ್ನೋನ್ ಕಾಲ್ಸ್ಗಾಗಲಿ OTP ಕೊಡೋದು ಅಥವಾ ಆ ಲಿಂಕನ್ನು ಕ್ಲಿಕ್ ಮಾಡೋದು, ಅದು ಯಾವ ಕೆಲಸವನ್ನು ಮಾಡಬೇಡಿ ಅಂತೇಳಿ ಹೇಳಿದ್ದಾರೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ, ಹೇಗಿದ್ದೀರಿ?
ಆರಾಮಿದೀವಿ ಸರ್. ತಿಂಡಿ ಆಯಿತಾ? ಆಯ್ತು ಸರ್. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಅದೇ ಭಾರತದ ಸೈನಿಕರಿಗೆ ಶುಭಾಶಯ ಸರ್. ಖಂಡಿತ ಅಮ್ಮ. ಸೊ ಎಲ್ಲ ತಾಯಂದ್ರ ಆಶೀರ್ವಾದ ಇರಬೇಕು ಆ ಸೈನಿಕರ ಮೇಲೆ, ಅವ್ರ ಕುಟುಂಬದವ್ರ ಮೇಲೆ ಈ ಸಂದರ್ಭದಲ್ಲಿ ಅಲ್ವಾ? ಹೌದು ಸರ್. ಸೊ ನಾವೆಲ್ಲ ಇಷ್ಟೊಂದು ಸುರಕ್ಷಿತವಾಗಿದ್ದೀವಿ ಅಂದರೆ ನಮ್ಮೆಲ್ಲ ಸೈನಿಕರೇ ಮೂಲ ಕಾರಣ. ಹೌದೌದು. ಅವರು ಅವ್ರ ಕುಟುಂಬನ, ಅವ್ರ ಮಕ್ಕಳು, ಹೆಂಡತಿ, ಅಪ್ಪ ಅಮ್ಮ ಎಲ್ಲರನ್ನ ಬಿಟ್ಟು ಅಲ್ಲಿದ್ದಾರೆ. ಹೌದು ಸರ್. ಅವರೆಲ್ಲರಿಗೂ ಒಳ್ಳೇದಾಗಲಿ, ಯಾರಿಗೂ ಕೂಡ ಜೀವಹಾನಿ ಆಗದೆ ಇರಲಿಯಪ್ಪ ಅಂತ ಬೇಡ್ಕೊಡೋಣ. ಹೌದು ಸರ್. ಎಸ್ ಮಾ. ಹೇಳಿಮ್ಮ, ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ಯುದ್ಧದಲ್ಲಿ ನಮ್ಮ ದೇಶ ಜಯಶಾಲಿಯಾಗಿ ಬರಲಿ ಅಂತೇಳಿ ಹಾರೈಸ್ತೀವಿ ಸರ್. ಖಂಡಿತ. ಸೊ ವಿಜಯೀ ಭವ ಅಂಥೇಳಿ ನಾವು ಶುಭ ಹಾರೈಸೋಣಮ್ಮ. ಭಾರತ ಗೆದ್ದು ಬಂದೇ ಬರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಹೌದು ಸರ್. ಖಂಡಿತ ಗೆಲ್ಲಿ ಅಮ್ಮ. ಅದೇ ಕ್ವಶನ್ ಕೇಳಿದ್ರಲ್ಲ ಸರ್, ಅದು ಅರೇಬಿಕ್ ರಿಕ್ಷಾ ಅನ್ನೋದು ಸರ್. ಯಾವ ಭಾಷೆ ಅದು? ಅರೇಬಿಕ್ ಭಾಷೆ ಸರ್. ಅರೇಬಿಕ್ ಭಾಷೆನಾ? ಹೌದು ಸರ್. ಅದು ಆ್ಯಕ್ಚುಲಿ ಅರೇಬಿಕ್ ಭಾಷೆ ಕೂಡ ಅಲ್ಲ. ಅನಂತದಲ್ಲಿ ನಾನೇ ಉತ್ತರ ಹೇಳ್ತೀನಿಮ್ಮ. ಸರಿ ಸರಿ. ಓಕೆಮ್ಮ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಆಯ್ತು. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಪಾಕಿಸ್ತಾನದ ಕರಾಚಿ ಬಂದರೂ ಕೂಡ ಸರ್ವನಾಶ ಆಗಿದೆ. ಪಾಕಿಸ್ತಾನದ 12 ನಗರಗಳ ಮೇಲೆ ಭಾರತ ಈಗಾಗಲೇ ಅಟ್ಯಾಕ್ ಮಾಡಿದೆ ಅಂತ ಸುದ್ದಿ ಬರ್ತಾ ಇದೆ. ಎಸ್, ಅದೇ ರೀತಿ ಯಾವುದೇ ರೀತಿಯ ಕಾಮಗಾರಿಗಳು ಕಳಪೆ ಆಗದಂಗೆ ನೋಡ್ಕೊಳ್ಳಿ ಅಂಥೇಳಿ ಎಸ್ ಮಲ್ಲಿಕಾರ್ಜುನರವರು ಎಲ್ಲರಿಗೂ ಕೂಡ ಕಿವಿ ಮಾತನ್ನು ಹೇಳಿದ್ದಾರೆ. ಅದೇ ರೀತಿ ಆಪರೇಷನ್ ಸಿಂಧೂರ ಯಶಸ್ಸಾಗಿರೋದಕ್ಕೆ ಸಂಸದರು, ಅದೇ ರೀತಿ ಶಾಸಕರು ಎಲ್ಲರೂ ಕೂಡ ನಗರದೇವತೆ ದುರ್ಗಾದೇವಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಸೊ ನಮ್ಮ ಒಂದು ಏನು ವಿಮಾನ ಅಪಹರಣ ಆಗಿತ್ತು IC 814, ಅದರ ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂಥ ರೌಫ್ ಅಜರ್ ಅವರು ಕೂಡ ಈಗ ಹತರಾಗಿದ್ದಾರೆ ಅಂತಕ್ಕಂಥ ಸುದ್ದಿ ಬರ್ತಾ ಇದೆ. ಅದೇ ರೀತಿ ಇನ್ನಷ್ಟು ಉದ್ಯೋಗ ಅವಕಾಶಗಳು ನೋಡೋದಾದರೆ AAI ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶ ಇದೆ. ಸೊ ದಯವಿಟ್ಟು ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ಲಾಗಿನ್ ಆಗಿ ಅದಕ್ಕೆ ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್, ತಮ್ಮ ಹೆಸರು? ಮನೋಜ್ ಸರ್. ಮನೋಜ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸರ್ ನಾವು ದಾವಣಗೆರೆಯಿಂದ ಸರ್. ದಾವಣಗೆರೆಯಿಂದ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸರ್ ನಮ್ಮ ಫ್ರೆಂಡ್ ಬೆಂಗಳೂರಿನ ಮಂಜುನಾಥ್ ಅಂತ, ಅವ್ರಿಗೆ ಶುಭಾಶಯ ಹೇಳ್ಬೇಕಿತ್ತು ಸರ್. ಓಕೆ, ಏನು ಹುಟ್ಟಿದಬ್ಬನ ಅವ್ರದ್ದು? ಇಲ್ಲ ಸರ್, ಸುಮ್ಮನೆ ಹಾಯ್ ಹೇಳ್ಬೇಕಿತ್ತು ಸರ್. ಓಕೆ, ಸೊ ಮಂಜುನಾಥ್ ಅವ್ರಿಗೆ ನಾನು ಬೆಂಗಳೂರಲ್ಲಿ ಏನಿದ್ದಾರೆ ಅವ್ರಿಗೆ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಹಾಯ್ ಕೂಡ ಹೇಳ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ ಕರೆ ಮಾಡಿದ್ದಾರೆ. ಎಸ್, ಏನು ಮಾಡ್ತೀರಿ ಸರ್ ತಾವು? ಸರ್ ನಾವು BCA ಓದ್ತಿದ್ವಿ ಸರ್. BCA ಹೇಗಿದೆ ಸ್ಟಡೀಸ್ ಎಲ್ಲ? ಚೆನ್ನಾಗಿದೆ ಸರ್. ಓಕೆ, ಏನು ಮಾಡ್ಬೇಕಂತೀರಿ ಫ್ಯೂಚರಲ್ಲಿ? ಸರ್ ನಾವು IT ಕಂಪ್ನಿಗೆ ಜಾಯ್ನ್ ಆಗ್ಬೇಕಂತ. IT ಕಂಪ್ನಿ ಜಾಯ್ನ್ ಆಗಬೇಕು ಅಂತ? ಯಾಕೆ ನೀವೇ ಒಂದು ಕಂಪ್ನಿ ಓಪನ್ ಮಾಡಬಾರ್ದು? ಟ್ರೈ ಮಾಡ್ತೀವಿ ಸರ್, ಆಗಲಿಲ್ಲ ಅಂದರೆ ಜಾಯ್ನ್ ಆಗ್ತೀವಿ. ಖಂಡಿತ. ಯಾವಾಗಲೂ ಆಂಬಿಷನ್ಸ್ ದೊಡ್ಡದಾಗಿರಬೇಕು. ಆಗುತ್ತೋ ಬಿಡುತ್ತೋ ಸೆಕೆಂಡರಿ ಅಲ್ವಾ? ಎಸ್ ಸರ್. ಪ್ರಯತ್ನ ಅಂತೂ ಮಾಡಬೇಕು. ಯಾರಿಗೆ ಗೊತ್ತಿತ್ತು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಒಂದು ಚಿಕ್ಕ ರೂಮಲ್ಲಿ ಮಾಡಿದ್ದು ಇವತ್ತು ಸಾವಿರಾರು ಕೋಟಿ ಒಡೆಯ ಆಗಿದ್ದಾರೆ. ಎಸ್ ಸರ್. ಸೊ ನೀವು ಒಂದಿನ ಇನ್ಫೋಸಿಸ್ ನಾರಾಯಣ ಮೂರ್ತಿ ಥರ ಯಾಕೆ ಒಂದು ಸಂಸ್ಥೆನ ಹುಟ್ಟಾಕಬಾರ್ದು ಅಲ್ವಾ? ಎಸ್ ಸರ್, ಟ್ರೈ ಮಾಡ್ತೀವಿ. ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿ. ನೀವು ಈ ಥರದ ಒಂದು ಕಂಪ್ನಿ ಹುಟ್ಟಾಕಿ ಏನು ಸಾವಿರಾರು ಜನರಿಗೆ ಕೆಲಸ ಕೊಡೋದಿದೆಯಲ್ಲ, ಅದೊಂದು ದೊಡ್ಡ ಒಂದು ಆಂಬಿಷನ್ ಅದು. ಆ ಥರ ಆಂಬಿಷನ್ಸ್ ಇಟ್ಕೊಳ್ಳಿ. ಆ ಭಗವಂತ ನಿಮಗೆ ಎಲ್ಲರಿಗಿಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿಪ್ಪ. ಎಸ್ ಸರ್. ಸರ್ ಕ್ವಶನ್ ಕೇಳಿದ್ರಲ್ಲ, ಅದಕ್ಕೆ ಜಾಪನೀಸ್ ಸರ್. ಉತ್ತರ ಜಾಪನೀಸಾ? ಎಸ್ ಸರ್. ಎಸ್, ಸರಿಯಾಗಿರ್ತಕ್ಕಂಥ ಉತ್ತರ ಜಾಪನೀಸ್. ರಿಕ್ಷಾ ಅಂತಕ್ಕಂಥ ಪದದ ಒಂದು ಇದು ಆಗಿದ್ದು ಜಾಪನೀಸ್ ಭಾಷೆಯಿಂದ. ಥ್ಯಾಂಕ್ ಯು ಸೋ ಮಚ್ ಪಾ, ಕಾಲ್ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ ಆ್ಯಂಡ್ ಗಾಡ್ ಬ್ಲೆಸ್ ಯು ಪಾ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಇಷ್ಟೊತ್ತು ಇವತ್ತಿನ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ವಾರಾಂತ್ಯ ಆಗಿರೋದ್ರಿಂದ ಎಲ್ಲರೂ ಕೂಡ ಹೊರಗಡೆ ಹೋಗುವಾಗ ಹುಷಾರಾಗಿರಿ. ಹೊರಗಡೆ ಒಂದಷ್ಟು ಯುದ್ಧದ ಭೀತಿ ಕೂಡ ಇದೆ. ಹಾಗಂತ ನಮ್ಮ ಕರ್ನಾಟಕಕ್ಕೇನು ಅದು ಸಮಸ್ಯೆ ಆಗದೇ ಇದ್ದರೂ ಕೂಡ ಒಂದಷ್ಟು ಪವಿತ್ರ ಯಾತ್ರಾ ಸ್ಥಳಗಳಲ್ಲೂ ಕೂಡ ಅಟ್ಯಾಕ್ ಆಗ್ತಕ್ಕಂಥ ಸಂಭವ ಇದ್ದೇ ಇರುತ್ತೆ. ಸೊ ಸ್ವಲ್ಪ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಕೇಳ್ಕೊಳ್ತಿದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಆ ಭಗವಂತನ ಕೃಪಾಶೀರ್ವಾದ ಎಲ್ಲರ ಮೇಲೂ ಇರಲಿ. ಎಲ್ಲ ಯುದ್ಧ ಮಾಡ್ತಾ ಇರ್ತಕ್ಕಂಥ ನನ್ನ ಪ್ರೀತಿಯ ಸಹೋದರ ಸೈನಿಕರ ಮೇಲೂ ಕೂಡ ಇರಲಿ ಅಂತ ಕೇಳ್ಕೊಳ್ತಾ, ಹೊರಗಡೆ ಹೋಗ್ತಕ್ಕಂಥವ್ರು ಹುಷಾರಾಗಿರಿ, ನಗ್ನಗ್ತಾ ಸಂತೋಷವಾಗಿರಿ, ಎಂಜಾಯ್ ಮಾಡಿ ವೀಕೆಂಡನ್ನು ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಂದಂತೆ ಎಲ್ಲರೂ ಕೂಡ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಕ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಶುಭಮಸ್ತು.